Hello everyone, myself Shweta Naik, Assistant Professor and Head Government Home Science College for Women's, University of Mysore, Holennarsipura, Hassan. So today we are dealing children with behavior disorders. So what are the behavioral disorder which is commonly observed? Let us know what is behavioral disorder. Behavioral disorder, also known as disruptive behavioral disorders, are the most common reason that parents are told to take their kids for mental health assessment and treatment. Behavioral disorders are also common in adults. If left untreated in childhood, these disorder can negatively affect a person's ability to hold a job and maintain relationship. ಸೊ ಬಿಹೇವಿಯರಲ್ ಡಿಸಾರ್ಡರ್ಸ್ ಅಂತಂದ್ರೆ ನಡವಳಿಕೆಯಲ್ಲಿ ಆಗುವಂತಹ ಒಂದು ತೊಂದರೆಗಳನ್ನ ಅಂತ ನಾವು ಹೇಳ್ಬೋದು. ಸೊ ಇದು ಕಾಮನ್ ಆಗಿ ಎಲ್ಲರಲ್ಲಿ ಕಂಡುಬರುವಂತಹ ಒಂದು ಬಿಹೇವಿಯರ್. ಆದ್ರೆ ಅದನ್ನ ಅವರು ಚೈಲ್ಡ್ಹುಡ್ ಅಲ್ಲೇ ಟ್ರೀಟ್ ಮಾಡಲಿಲ್ಲ ಅಂತಂದ್ರೆ ಅದು ಮುಂದೆ ಆ ಪರ್ಸನ್ಗೆ ಥ್ರೂ ಔಟ್ ಲೈಫ್ ಅವನು ಅನುಭವಿಸ್ಬೇಕಾಗತ್ತೆ. ಇದಕ್ಕೆ ನಾವು ಇನ್ನೊಂದು ಹೆಸರು ಏನಂತ ಕರಿತೀವಿ ಅಂದ್ರೆ ಡಿಸ್ರಪ್ಟಿವ್ ಬಿಹೇವಿಯರ್ಸ್. So, disruptive behavior disorder or abnormal behavior that are expressed in many different forms. Such behaviors are usually portrayed as inappropriate among most individuals in a society. They are also called behavioral disorder. So, ನಾವು ಸೊಸೈಟಿಯಲ್ಲಿ ನಾರ್ಮಲ್ ಆಗಿ ಬಿಹೇವ್ ಮಾಡಿದಾಗ ವಿ ಆರ್ ನಾಟ್ ಪಾಯಿಂಟೆಡ್ ಔಟ್ ವೆನ್ ಸಮಥಿಂಗ್ ಈಸ್ ಡಿಫ್ರೆಂಟ್ ಅಥವಾ ಸಮಥಿಂಗ್ ಈಸ್ ಅಬ್ನಾರ್ಮಲ್ ಅಂತ ಅಂದವಾಗ ಆ ಬಿಹೇವಿಯರ್ ಅನ್ನ ಇಲ್ಲಿ ಪೋರ್ಟ್ರೇಟ್ ಮಾಡ್ತಾರೆ ಅಂದ್ರೆ ಇಟ್ಸ್ ಇನ್ಅಪ್ರಾಪ್ರಿಯೇಟ್ ಅಮಂಗ್ ದ ಗ್ರೂಪ್. ಸೊ ಹೆನ್ಸ್ ಇಟ್ ಈಸ್ ಕಾಲ್ಡ್ ಆಸ್ ಬಿಹೇವಿಯರಲ್ ಡಿಸಾರ್ಡರ್. ಸೊ another definition, when children cannot adjust to a complex environment around them, they become unable to behave in the socially acceptable way, resulting in exhibition of peculiar behaviors, and this is called as behavioral problem. ಸೊ ಒಂದು ಮಗು ಒಂದು ಎನ್ವಿರಾನ್ಮೆಂಟ್ ಅಲ್ಲಿ ಅಡ್ಜಸ್ಟ್ ಆಗ್ತಿಲ್ಲ, ಅವನಿಗೆ ಕಾಂಪ್ಲೆಕ್ಸ್ ಫೀಲ್ ಆಗ್ತಾ ಇದೆ, ಅವನು ಸೋಷಿಯಲಿ ಅಕ್ಸೆಪ್ಟೇಬಲ್ ವೇ ಅಲ್ಲಿ ಇಲ್ಲ, ಅವನು ತಂದ ಕೆಲವೊಂದು ಪೆಕ್ಯುಲರ್ ಬಿಹೇವಿಯರ್ ಅನ್ನು ಅವನು ಹೊರಗೆ ಹಾಕ್ತಿದ್ದಾನೆ ಅಂತಂದ್ರೆ ಅವನಿಗೆ ಬಿಹೇವಿಯರಲ್ ಪ್ರಾಬ್ಲಮ್ಸ್ ಇದೆ ಅಂತ ಅರ್ಥ. ಸೊ ಸೊ ಈ ಬಿಹೇವಿಯರಲ್ ಡಿಸಾರ್ಡರ್ನ ಎರಡು ರೀತಿ ಕ್ಲಾಸಿಫೈ ಮಾಡಿದ್ದಾರೆ, ಒಂದು ಏಜ್ ಮತ್ತೆ ನೇಚರ್ ಬೇಸ್ ಮೇಲೆ. ಏಜ್ ಅಂದ್ರೆ ಏಜ್ ಪ್ರಕಾರ ಬರುವಂತಹ ನಾರ್ಮಲ್ ವಿ ಶುಡ್ ನಾಟ್ ಸೇ ನಾರ್ಮಲ್ ಕಾಮನ್ ಬಿಹೇವಿಯರಲ್ ಡಿಸಾರ್ಡರ್ ಆ್ಯಂಡ್ ಬೈ ದ ನೇಚರ್ ಬರುವಂತಹ ಡಿಸಾರ್ಡರ್ಸ್. ಸೊ ಏಜ್ ಅಂದ್ರೆ ಇನ್ಫನ್ಸಿ, ಚೈಲ್ಡ್ಹುಡ್, ಅಡೋಲೆಸೆನ್ಸ್ ಪೀರಿಯಡ್ ಅಲ್ಲಿ ಬರುವಂತಹದ್ದು. ನೇಚರ್ ಅಂದ್ರೆ ಮೂಮೆಂಟ್, ಹ್ಯಾಬಿಟ್, ಟಾಯ್ಲೆಟಿಂಗ್, ಸ್ಪೀಚ್, ಸ್ಕೂಲ್, ಸ್ಲೀಪ್ ಆ್ಯಂಡ್ ಈಟಿಂಗ್. ಏಜ್ ಅಲ್ಲಿ ಇನ್ಫೆನ್ಸಿಯಲ್ಲಿ ನಾವು ಕಾಣಿಸ್ಕೊಳ್ಳುವಂತಹ ಬಿಹೇವಿಯರ್ ಏನು ಅಂತಂದ್ರೆ ಇಂಪೇರ್ಡ್ ಅಪಟೈಟ್ ಆರ್ ರೆಸಿಸ್ಟೆನ್ಸ್ ಟು ಫೀಡಿಂಗ್. ಅಂದ್ರೆ ಅದು ಎದೆ ಹಾಲು ಕುಡಿಲಿಕ್ಕೆ ಮನಸ್ಸು ಮಾಡಲ್ಲ. ಅದು ನಾರ್ಮಲ್ ಆಗಿ ಬೇಬಿ ಇನ್ಫೆಂಟ್ ಪೀರಿಯಡ್ ಅಲ್ಲಿ ಹೇಗೆ ಎದೆ ಹಾಲು ಕುಡಿಬೇಕು ಅಂತ ಇರುತ್ತೋ ಆ ನಾರ್ಮಲ್ ಮೈಲ್ ಸ್ಟೋನ್ ಅನ್ನು ಅದು ಫಾಲೋ ಅಪ್ ಮಾಡಲ್ಲ. ಅಬ್ಡಾಮಿನಲ್ ಕೋಲಿಕ್ ಈಸ್ ನಥಿಂಗ್ ಬಟ್ ಗ್ಯಾಸ್ಟ್ರಿಯೋ, ನಾವೇನೀಗ ಗ್ಯಾಸ್ಟ್ರಿಕ್ ಅಂತ ಕರಿತೀವಿ, ಹಾಗೆ ಮಕ್ಕಳಲ್ಲಿ ಕೋಲಿಕ್ ಆಗೋದು ಸಹಜ. ಸೊ ಇಲ್ಲಿ ಕೋಲಿಕ್ ಪ್ರಮಾಣ ಜಾಸ್ತಿ ಇರುತ್ತೆ. ಸ್ಟ್ರೇಂಜರ್ ಆಂಗ್ಸೈಟಿ ಅಂದ್ರೆ ಬೇರೆಯವ್ರನ್ನ ನೋಡಿ ಮಗು ಆತಂಕದಲ್ಲಿ ಇರುವಂತಹದ್ದು. ನೆಕ್ಸ್ಟ್ ಬಂದು ಅಡೋಲೆಸೆನ್ಸ್ ಅಲ್ಲಿ ಬರುವಂತಹದ್ದು ಮಾಸ್ಟರ್ಬೇಷನ್, ಜುವೆನೈಲ್ ಡೆಲಿಕ್ವೆನ್ಸಿ, ಸಬ್ಸ್ಟೆನ್ಸ್ ಅಬ್ಯೂಸ್, ಅನೋರೆಕ್ಸಿಯಾ ನರ್ವೋಸಾ. ಚೈಲ್ಡ್ಹುಡ್ ಅಲ್ಲಿ ಬರುವಂತದ್ದು ಟೆಂಪರ್ ಟ್ಯಾಂಟ್ರಮ್ಸ್, ಬ್ರೀತ್ ಹೋಲ್ಡಿಂಗ್ ಸ್ಪೆಲ್, ಥಂಬ್ ಸಕಿಂಗ್, ನೇಲ್ ಬೈಟಿಂಗ್, ನ್ಯೂರೋಸಿಸ್ ಅಥವಾ ಬೆಡ್ ವೆಟ್ಟಿಂಗ್, ಎನ್ಕ್ರೋಪ್ಸಿಸ್, ಪೈಕಾ ಆರ್ ಜಿಯೋಫೇಜಿಯಾ, ಟಿಕ್ or a habit spam,
school phobia, attention deficit hyperactivity disorder, speech problems like stuttering or stammering, cluttering, delayed speech, sleep disorder like sleepwalking, sleep talking, and bruxism. ಸೊ ನೇಚರ್ ಇಂದ ಬರುವಂತಹ ಪ್ರಾಬ್ಲಮ್ಸ್ ಅಂದ್ರೆ ಪ್ರಾಬ್ಲಮ್ಸ್ ಆಫ್ ಮೂಮೆಂಟ್, ಹೆಡ್ ಬ್ಯಾಂಗಿಂಗ್, ಬ್ರೀತ್ ಹೋಲ್ಡಿಂಗ್ ಸ್ಪೆಲ್ಸ್, ಟೆಂಪರ್ ಟ್ಯಾಂಟ್ರಮ್, ಟಿಕ್ಸ್. ಪ್ರಾಬ್ಲಮ್ ಆಫ್ ಹ್ಯಾಬಿಟ್ ಯಾವ್ಯಾವ ಅಂದ್ರೆ ಹ್ಯಾಬಿಟ್ ಅಲ್ಲಿ ಪ್ರಾಬ್ಲಮ್ ಬರುವಂತಹದ್ದು: ಥಂಬ್ ಸಕ್ಕಿಂಗ್, ನೇಲ್ ಬೈಟಿಂಗ್, ಪೈಕಾ, ಟ್ರಿಕೋಟಿಲಮನಿಯಾ. ನೆಕ್ಸ್ಟ್ ಬಂದು ಸ್ಲೀಪ್ ಡಿಸಾರ್ಡರ್ ಅಲ್ಲಿ ಸೊಮ್ನಾಂಬುಲಿಸಮ್, ನೈಟ್ಮೇರ್ಸ್. ಈಟಿಂಗ್ ಡಿಸಾರ್ಡರ್ ಅಲ್ಲಿ ಅನೋರೆಕ್ಸಿಯಾ ನರ್ವೋಸಾ, ಬುಲಿಮಿಯಾ ನರ್ವೋಸಾ ಅಂಡ್ ಪೈಕಾ. ಪ್ರಾಬ್ಲಮ್ ಆಫ್ ಟಾಯ್ಲೆಟ್ ಟ್ರೈನಿಂಗ್ ಅಲ್ಲಿ ಇಂಡ್ರೋಸಿಸ್ ಅಂಡ್ ಎನ್ಕೋಪ್ರೆಸಿಸ್. ಸ್ಪೀಚ್ ಪ್ರಾಬ್ಲಮ್ಸ್ ಆಫ್ ಸ್ಪೀಚ್ ಅಲ್ಲಿ ಸ್ಟಟರಿಂಗ್, ಎಲೆಕ್ಟಿವ್ ಮುಟಿಸಮ್. ದೆನ್ ಬಂದು ಪ್ರಾಬ್ಲಮ್ಸ್ ಅಟ್ ಸ್ಕೂಲಲ್ಲಿ ಸ್ಕೂಲ್ ಫೋಬಿಯಾ ಅಂದರೆ ಅಟ್ ದ ನೇಚರ್, ಯಾವ ಟೈಮಲ್ಲಿ ಇದು ಆಕರ್ ಆಗುವಂತಹದ್ದು, ಮೂಮೆಂಟ್ ಬೇಸ್ ಮೇಲೆ ಆಗುವಂಥದ್ದು, ಹ್ಯಾಬಿಟ್ ಬೇಸ್ ಮೇಲೆ ಆಗುವಂಥದ್ದು, ಈಟಿಂಗ್ ಡಿಸಾರ್ಡರ್ ಮೇಲೆ, ಸ್ಲೀಪಿಂಗ್ ಡಿಸಾರ್ಡರ್ ಮೇಲೆ, ಟಾಯ್ಲೆಟ್ ಟ್ರೈನಿಂಗ್ ಮೇಲೆ, ವೈಲ್ ಸ್ಪೀಚ್ ಆ್ಯಂಡ್ ಅಟ್ ದ ಸ್ಕೂಲ್. ನೆಕ್ಸ್ಟ್ ಇಂಡ್ರೋಸಿಸ್ ಅಥವಾ ಬೆಡ್ ವೆಟ್ಟಿಂಗ್. ಸೊ ಇಂಡ್ರೋಸಿಸ್ is a disorder of involuntary micturition in children who are beyond the age when normal bladder control should have been acquired. It also refers to the wetting of one's cloth or one's bed past the age of 3 years. So bed wetting ಯೂಶ್ವಲಿ ನಾವು ಇನ್ಫನ್ಸಿಯಲ್ಲಿ ಅಂದರೆ ಬಿಲೋ 3 years ಮಕ್ಕಳಲ್ಲಿ ನಾವು ನೋಡ್ತೀವಿ. ಸೊ ಈ ಬೆಡ್ ವೆಟ್ಟಿಂಗು ಅಬೋವ್ 3 years ಅಲ್ಲಿ ನಾವು ಫೈಂಡ್ ಔಟ್ ಮಾಡಿದರೆ ಅದು ಇಟ್ಸ್ ಅ ಸಿಂಬಲ್ ಆಫ್ ಹಿ ಹ್ಯಾವ್ ಅ ಬಿಹೇವಿಯರಲ್ ಪ್ರಾಬ್ಲಮ್. ಸೊ ಇದಕ್ಕೆ ಟ್ರೀಟ್ಮೆಂಟು ಫಾರ್ಮಲಾಜಿಕಲ್ ಆಗಿ ತಗೋಬೋದು, ನಾನ್ ಫಾರ್ಮಲಾಜಿಕಲ್ ಆಗಿ ಅಂದರೆ ಬಿಹೇವಿಯರಲ್ ಮಾಡಿಫಿಕೇಶನ್, ಪೇರೆಂಟಲ್ ಕೌನ್ಸಿಲಿಂಗ್, ಬ್ಲ್ಯಾಡರ್ ಎಕ್ಸಸೈಸ್, ಅಲಾರಾಮ್ ಡಿವೈಸ್. ಬಿಹೇವಿಯರ್ ಮಾಡಿಫಿಕೇಶನ್ ಅಂತಂದರೆ ನಾವು ಮಗುವಿಗೆ ಅವನಿಗೆ ಅರ್ಥ ಮಾಡಿಸ್ಬೇಕು, ಬೆಡ್ ವೆಟ್ಟಿಂಗ್ ಮಾಡಬಾರ್ದು. ಆಮೇಲೆ ಪೇರೆಂಟಲ್ ಕೌನ್ಸಿಲಿಂಗ್, ಅವನ ಮನಸ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೋಬೇಕು. ಬ್ಲ್ಯಾಡರ್ ಎಕ್ಸಸೈಸ್ ಅಂದರೆ ಹಿ ಶುಡ್ ಮೇಂಟೈನ್ ಹಿಸ್ ಬ್ಲ್ಯಾಡರ್ ಥಿಂಗ್ಸ್, ಅಂದರೆ ಅವನಿಗೆ ಯುರಿನೇಷನ್ ಮಾಡಬೇಕು ಅಂತ ಅನಿಸ್ತವಾಗ ಅವನು ಬಾತ್ರೂಮಿಗೆ ಹೋಗೋವರೆಗೂ ಹಿ ಶುಡ್ ಕಂಟ್ರೋಲ್ ಹಿಸ್ ಸೆಲ್ಫ್ ಅನ್ನೋದನ್ನು ಅವನಿಗೆ ನಾವು ಟೀಚ್ ಮಾಡಬೇಕು. ದೆನ್ ಅಲಾರಾಮ್ ಡಿವೈಸ್ ಅಂದರೆ ಪ್ರಿಫರ್ ದ ಟೈಮಿಂಗ್. So before going to bed, he should go for a bathroom. Likewise, we have to suggest them. Next, breath holding spells. So breath holding spells are reflexive event in which typically there is a provoking event that causes anger, frustration, and child start to cry. The crying start to full expiration when the child became apnoic or ಸೈನೋಟಿಕ್ ಆರ್ ಪೇಲ್. ಸೊ ಈ ಬ್ರೀತ್ ಹೋಲ್ಡಿಂಗ್ ಸ್ಪೆಲ್ ಅಂದರೆ ಉಸಿರನ್ನ ಗಟ್ಟಿ ಹಿಡ್ಕೊಳ್ಳೋವಂತಹದ್ದು. ಇದನ್ನ ಯೂಶಲಿ ನಾವು ಮಕ್ಕಳಲ್ಲಿ ಮಾಮೂಲಿಯಾಗಿ ನೋಡ್ತೀವಿ. ಅಂದರೆ ಅವರ ಹಠ ಸಾಧಿಸ್ಲಿಕ್ಕೆ, ಅವ್ರಿಗೆ ಸಿಟ್ಟು ಬಂದವಾಗ, ಅವ್ರಿಗೆ ಏನು ಬೇಕು ಅದು ಸಿಗದೇ ಇದ್ದವಾಗ ಅವರು ತೋರಿಸುವಂತಹ ಒಂದು ಬ್ರೀತ್ ಹೋಲ್ಡಿಂಗ್ ಸ್ಪೆಲ್ ಅನ್ನೋ ಒಂದು ಬಿಹೇವಿಯರ್. ಇದು ಅಪ್ನೋಯಿಕ್ ಅಂತಂದರೆ ಟೆಂಪ್ರರಿ ಸಸ್ಪೆನ್ಷನ್ ಆಫ್ ಬ್ರೀದಿಂಗ್, ಅಂದರೆ ಬ್ರೀದನ್ನು ಅವರು ಟೆಂಪ್ರರಿ ಟೈಮ್ವರೆಗೂ ಹೋಲ್ಡ್ ಮಾಡಿರುವಂತಹದ್ದು. ಸೈನೋಟಿಕ್ ಅಂತಂದರೆ ಆ ಮಗುವಿನ ಕಲರು ಬ್ಲೂಯಿಶ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಗ್ರೇ ಕಲರ್ ಆಫ್ ಸ್ಕಿನ್, ನೇಲ್, ಲಿಪ್ಸ್ ಆಗುತ್ತೆ. ಸೊ ಈ ಬಿಹೇವಿಯರ್ನ ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂದರೆ ಥ್ರೂ ದ ಫಾರ್ಮಲಾಜಿಕಲ್ ಟ್ರೀಟ್ಮೆಂಟ್. ಅದಲ್ಲದೆ ಇಮಿಡಿಯೇಟ್ ಮೇಜರ್ಸ್, ಲಾಂಗ್ ಟರ್ಮ್ ಮೇಜರ್ಸ್, ಪೇರೆಂಟಲ್ ಎಜುಕೇಷನ್. ಸೊ ನಾವು ಇಮಿಡಿಯೇಟ್ ಮಗು ಬ್ರೀತ್ ಹೋಲ್ಡ್ ಮಾಡಿದಾಗ ನಾವು ಅದನ್ನು ಬಿಡಿಸ್ಬೇಕು. ಲಾಂಗ್ ಟರ್ಮ್ ಮೇಜರ್ಸ್, ಅದನ್ನು ಆ ರೀತಿ ಮಾಡದೇ ಇರೋ ಹಾಗೆ ಅದಕ್ಕೆ ನಾವು ಸ್ಟಿಮ್ಯುಲೇಟ್ ಮಾಡಬೇಕು. ಪೇರೆಂಟಲ್ ಎಜುಕೇಷನ್ ಅವರಿಗೆ ಕೊಡಬೇಕು, ಪೇರೆಂಟಿಗೆ
ಯಾವ ರೀತಿ ಮಗು ಈ ರೀತಿ ಮಾಡಿದವಾಗ ನಾವು ಹೇಗೆ ಮೇಂಟೈನ್ ಮಾಡಬೇಕು, ಮಗು ತನ್ನ ಫ್ರಸ್ಟ್ರೇಷನ್ ತನ್ನ ಆ್ಯಂಗರನ್ನು ಹೇಗೆ ಹೊರಗೆ ಹಾಕಬೇಕು ಅನ್ನೋದನ್ನು ಅವಕ್ಕೆ ಟೀಚ್ ಮಾಡಬೇಕು. ಎನ್ಕೋಪ್ರೇಸಿಸ್ ಅಥವಾ ಸಾಯಿಲಿಂಗ್. This is refers to passage of feces into inappropriate places at age when bowel control should have been established. So, encopresis ಅಂದ್ರೆ ಇಟ್ಸ್ ಅ ಕಂಡೀಷನ್ ಇನ್ ವಿಚ್ ಅ ಚೈಲ್ಡ್ ರೆಸಿಸ್ಟ್ ಹ್ಯಾವಿಂಗ್ ಬೌಲ್ ಮೂಮೆಂಟ್. ಸೊ ಅವನು ಒಂದು ಬೇರೆ ಪ್ಲೇಸಿಗೆ ಹೋದವಾಗ ಈ ಅನೇಬಲ್ ಟು ಗೋ ಫಾರ್ ಅ ಟಾಯ್ಲೆಟ್. ಸಮ್ ಚಿಲ್ಡ್ರನ್ ಫೇಸ್ ದಿಸ್ ಪ್ರಾಬ್ಲಮ್. ಸೊ ಇದನ್ನ ಹೇಗೆ ನಾವು ಮ್ಯಾನೇಜ್ ಮಾಡಬೇಕು? ಇನಿಷಿಯಲ್ ಕೌನ್ಸಿಲಿಂಗ್, ಇನಿಷಿಯಲ್ ಕೆಥ್ರಾಯಸಿಸ್, ಮೇಂಟೆನೆನ್ಸ್ ಆಫ್ ರೆಜಿಮನ್ ಅಟ್ ಹೋಮ್, ಡಯಟರಿ ಮ್ಯಾನೇಜ್ಮೆಂಟ್. ಸೊ ಡಯಟರಿ ಮ್ಯಾನೇಜ್ಮೆಂಟ್ ಅಲ್ಲಿ we should give him a large amount of fiber rich food so that he can go through it very easily. So we should guide him whether we have to how we have to deal with our personal things, bathroom, toilet training and all. Thumb sucking. Thumb sucking is defined as the habit of putting thumb into the mouth most of the time. So, it is usually involves placing the thumb into the mouth and rhythmically repeating sucking contact for prolonged duration. So, usually ನಾವು ಮಕ್ಕಳಲ್ಲಿ ಕಾಣುವಂತಹ ಇದು ಸಹಜವಾಗಿ ಕಾಣುವಂತಹ ಬಿಹೇವಿಯರ್ ಅಂದರೆ ಥಂಬ್ ಸಕ್ಕಿಂಗ್. ಈ ಥಂಬ್ ಸಕ್ಕಿಂಗು ಒಂದು ಏಜ್ವರೆಗೂ ಸರಿ ಅನ್ಸುತ್ತೆ. ಅಂದರೆ ಯೂಶಲಿ 1 year ಒಳಗಡೆ ಇರುವಂತಹ ಮಕ್ಕಳು ನಾರ್ಮಲ್ ಆಗಿ ಥಂಬ್ ಸಕ್ ಮಾಡ್ತಾರೆ. ಅದಾದ್ಮೇಲೆ ಅದು ಕೆಲವೊಬ್ಬರಲ್ಲಿ ಉಳ್ಕೊಂಡು ಬಿಡುತ್ತೆ. ಅದು ಬಿಕಾಸ್ ಆಫ್ ದೇರ್ ಪ್ರೊಲಾಂಗ್ಡ್ ಡ್ಯೂರೇಷನ್, ಅಂದರೆ ಅವರು ಅದನ್ನ ರಿಪಿಟೇಟಿವ್ ಆಗಿ ಜಾಸ್ತಿ ಯೂಸ್ ಮಾಡೋದ್ರಿಂದ. ಸೊ ಇದಕ್ಕೆ ಏನು ಪರಿಹಾರ ಅಂತಂದರೆ ಪೇರೆಂಟಲ್ ಕೌನ್ಸಿಲಿಂಗ್ ಕೊಡಬೇಕು. ಮಗುಗೆ ನಾವು ಥಂಬ್ ಸಕ್ಕಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಅದನ್ನು ಬಿಡಿಸ್ಬೇಕು ಥ್ರೂ ದ ಬಿಹೇವಿಯರ್ ಥೆರಪಿ. ಆ್ಯಂಡ್ ಆಲ್ಸೋ ಅದು ಒಂದು ವೇಳೆ ಸೀರಿಯಸ್ ಕಂಡೀಷನ್ ಇದ್ದಾಗ ಯೂಸ್ ಆಫ್ ಟಿ ಗಾರ್ಡ್ಸ್. ಹಿಯರ್ ವಿ ಕ್ಯಾನ್ ಸಿ ದ ಟಿ ಗಾರ್ಡ್ಸ್ ವೇರ್ ದ ಥಂಬ್ ಈಸ್ ಕವರ್ಡ್. ಪೈಕ ಅಥವಾ ಜಿಯೋಫೇಜಿಯಾ. ಸೊ ಪೈಕ ಈಸ್ ನಥಿಂಗ್ ಬಟ್ ಬಯಕೆ. is a habit disorder of eating non-edible substance such as clay, paint, chalk, pencil, plaster from wall. ಸೊ ನಾವು ಯೂಶ್ವಲಿ ಅಬ್ಸರ್ವ್ ಮಾಡುವಂತಹದ್ದು ಅಂತಂದರೆ ಮಕ್ಕಳು ಮಣ್ಣು ತಿನ್ನೋದು, ಪೇಂಟ್ ಅಥವಾ ಚಾಕ್ ಪೀಸ್ ತಿನ್ನೋದನ್ನ ನಾವು ಅಬ್ಸರ್ವ್ ಮಾಡಿರ್ತೀವಿ. ಇದು ಬಿಕಾಸ್ ಆಫ್ ದ ಡೆಫಿಷಿಯನ್ಸಿ ಆಫ್ ದ ನ್ಯೂಟ್ರಿಷನ್ ಆಲ್ಸೋ. ಏನಕ್ಕಾಗುತ್ತೆ ಅಂತ ನಾವು ಕಾಸಸ್ ನೋಡೋಣ. ಪೇರೆಂಟಲ್ neglect, poor attention of the caregiver, inadequate love and affection, mental health condition like mental retardation or OCD, nutritional deficiency, children of poor socioeconomic status family, malnourished and mentally subnormal children. ಸೊ ನಾವು ಈ ರೀತಿ ಬಿಹೇವಿಯರನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ, ಫಸ್ಟ್ ಥಿಂಗ್ ವೆನ್ ದ ಪೇರೆಂಟ್ಸ್ ಆರ್ ನೆಗ್ಲೆಕ್ಟ್ ದೇರ್ ಚಿಲ್ಡ್ರನ್ಸ್, avoiding their children's, they feel inadequate of love and affection. And ಇನ್ನೊಂದು ಬಂದು ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ. ಡೆಫಿನೆಟ್ಲಿ ಐರನ್ ಡೆಫಿಷಿಯನ್ಸಿ ಆದವಾಗ ಮಗು ಏನು ಮಾಡುತ್ತೆ ಅಂತಂದರೆ ದಟ್ ಲೀಡ್ಸ್ ಟು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡೆಫಿಷಿಯನ್ಸಿ ಆದಾಗ ದಟ್ ಲೀಡ್ಸ್ ಟು ಈಟಿಂಗ್ ಆಫ್ ನಾನ್ ಎಡಿಬಲ್ ಸಬ್ಸ್ಟೆನ್ಸ್. ದೆನ್ ಪೂವರ್ ಸೋಷಿಯೋ ಎಕನಾಮಿಕ್ ಮಕ್ಕಳು, ಸೊ ಅವರು ಡ್ಯೂ ಟು ದೇರ್ ಮಾಲ್ನರಿಶ್ಮೆಂಟ್ ಅವ್ರಿಗೇನಾಗುತ್ತೆ ಅಂತಂದರೆ ಈ ರೀತಿ ಪೈಕ ಬಿಹೇವಿಯರು ಕಂಡುಬರುತ್ತೆ. ಅದಲ್ಲದೆ ಇಫ್ ದೇ ಹ್ಯಾವ್ ಮೆಂಟಲಿ ಸಬ್ನಾರ್ಮಲ್ ಚಿಲ್ಡ್ರನ್. ಇದಕ್ಕೇನು ಟ್ರೀಟ್ಮೆಂಟ್ ಆಫ್ ದ ಡೆಫಿಷಿಯನ್ಸೀಸ್. ಒಂದು ವೇಳೆ ಅವನಿಗೆ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಇದ್ದರೆ ಹಿ ಶುಡ್ ಗೋ ಫಾರ್ ಡಾಕ್ಟರ್ ಆ್ಯಂಡ್ ಕನ್ಸಲ್ಟ್. ಪ್ಯಾರೆಂಟಲ್ ಕೌನ್ಸಿಲಿಂಗ್ ಕೊಡಬೇಕು, ಎಜುಕೇಷನ್ ಆ್ಯಂಡ್ ಗೈಡೆನ್ಸ್, ಬಿಹೇವಿಯರ್ ಮಾಡಿಫಿಕೇಷನ್ ಆ್ಯಂಡ್ psychotherapy. We should guide them that non-edible substance if we eat then it will harm our health. Likewise, we should give them education and guidance what to eat, what to not to eat and all. Then
tics. Tics is an abnormal involuntary movement which occurs suddenly, repetitively, rapidly, and is purposeless in nature. In these types, motor tics characterized by repetitive motor movement, simple motor tics, complex motor tics, and vocal tics characterized by repetitive vocalization, simple vocal tics, complex vocal tics. So elliptics ಅಂತ ಅಂದವಾಗ ಇಟ್ಸ್ ಅ ರಿಪಿಟೇಟಿವ್ ಮೂಮೆಂಟ್ ಮೇಕಿಂಗ್ ಅ ರಿಪಿಟೇಟಿವ್ ಮೂಮೆಂಟ್ ಅಥವಾ ಒಂದು ರಿಪಿಟೇಟಿವ್ ಸೌಂಡ್ಸ್ ಅನ್ನು ಅವರು ಹೊರಗೆ ಹಾಕುವಂತಹದ್ದು. ಸೊ ಇದರಲ್ಲಿ ಎರಡು ವಿಧ, ಒಂದು ಮೋಟಾರ್ ಟಿಕ್ ಅಂದ್ರೆ ಅವನು ಆ ಕೆಲವೊಂದು ಮೋಟಾರ್ ಮೂಮೆಂಟ್ ಅನ್ನ ಮಾಡೋ ರೀತಿ ಅಂದ್ರೆ ಅಲಗಾಡೋದು ಅಥವಾ ಕೈನ ಶೇಕ್ ಮಾಡ್ತಾ ಇರೋದು, ಆ ರೀತಿ ಕಾಲಲ್ಲಿ ಆಡಿಸ್ತಾ ಇರೋದು, ಆ ರೀತಿಯಾಗಿ. ವೋಕಲ್ ಟಿಕ್ಸ್ ಅಂತಂದ್ರೆ ಕೂಗಾಡೋದು, ಹಗಲೆಲ್ಲ ಏ ಅಂತ ಕೂಗೋದು, ಸಮಥಿಂಗ್ ಎಲ್ಲ ಮಕ್ಕಳಲ್ಲಿ ಬೇರೆ ಬೇರೆ ವಿಧವಾಗಿ ಇರುತ್ತೆ. ಸೊ ಆ ರೀತಿ ಬಿಹೇವಿಯರ್ ಅನ್ನ ತೋರಿಸ್ತಾರೆ. ಇದಕ್ಕೆ ಟ್ರೀಟ್ಮೆಂಟ್ ಏನು ಅಂತಂದ್ರೆ ಫಾರ್ಮಕೋಥೆರಪಿ. ಅದಲ್ದೇನೆ haloperidol is a drug of choice in severe case. Pimzoid or clonidine can be used. ಆಮೇಲೆ some drugs they have given that should be include dopamine receptor and benzodiazepine to reduce anxiety, serotonin reuptake inhibitors. So they should consult the doctor and take the uh, treatment. Other than this, behavior therapy may be used. Parents and the family should be educated and counseled about the course of disorder and spontaneous resolvement of disorder. Relaxation exercise have proven efficiency. Awareness training. So ಇಟಿಕ್ಸ್ ಅನ್ನ ನಾವು ಅಬ್ಸರ್ವ್ ಮಾಡಿದವಾಗ ಪೇರೆಂಟ್ಸ್ಗಳು ಶುಡ್ ಫಸ್ಟ್, ನಾವು ಏನೇ ಪೇರೆಂಟ್ಸ್ ಬೀಯಿಂಗ್ ಎ ಪೇರೆಂಟ್ಸ್ ವಿ ಶುಡ್ ಅಬ್ಸರ್ವ್ ಅವರ್ ಚಿಲ್ಡ್ರನ್. ಯೂಶಲಿ ಏನಾಗುತ್ತೆ ಅಂತಂದ್ರೆ ಇಫ್ ಯು ಫೈಂಡ್ ಔಟ್ ಸಮ್ ನ್ಯೂ ಬಿಹೇವಿಯರ್ ಅಮಂಗ್ ದೆಮ್, ದೆನ್ ವಿ ಶುಡ್ ಗೋ ಫಾರ್ doctor if you won't understand the things, or else he or she should undergo the psychiatrist to maintain her mental ability or to reduce their anxiety level, so that they will give the therapies and they can be treated. Early screening can lead to a good treatment. ಅನೋರೆಕ್ಸಿಯಾ ನರ್ವೋಸಾ ಯೂಶಲಿ ಅಡೋಲೆಸೆನ್ಸ್ ಅಲ್ಲಿ ಫೈಂಡ್ ಔಟ್ ಆಗುವಂತಹದ್ದು. ಅನೋರೆಕ್ಸಿಯಾ ನರ್ವೋಸಾ ಈಸ್ ಈಟಿಂಗ್ ಡಿಸಾರ್ಡರ್ ಫೌಂಡ್ as a refusal of food to maintain normal body weight by reducing food intake, especially fats and carbohydrates. The core psychopathological features is the dread of fatness, weight phobia, and a drive for thinness. ಸೊ ಈ ಎನೋರೆಕ್ಸಿಯಾ ನರ್ವೋಸ ನಾವು ಅಡೋಲೆಸೆನ್ಸ್ ಅಲ್ಲಿ ಜಾಸ್ತಿ ನೋಡ್ತೀವಿ. ಸೊ ಊಟ ಮಾಡಲ್ಲ, ದಪ್ಪ ಆಗ್ತೀವಿ ಅಂತ ಹೇಳ್ಬಿಟ್ಟು ಎಸ್ಪೆಷಲಿ ಫ್ಯಾಟ್ ಮತ್ತೆ ಕಾರ್ಬೋಹೈಡ್ರೇಟ್ ಪದಾರ್ಥಗಳನ್ನ ಅವಾಯ್ಡ್ ಮಾಡುವಂತಹದ್ದು. ಅದಲ್ದೇನೆ ವೇಟ್ ಫೋಬಿಯಾ, ಇದನ್ನ ತಿಂದ್ರೆ ದಪ್ಪ ಆಗ್ಬಿಡ್ತೀನಿ, ಆಮೇಲೆ ನಾನಿನ್ನ ತೆಳ್ಳಗಾಗ್ಬೇಕು, ನಾನು ತೆಳ್ಳಗಾಗ್ಬೇಕು, ತೆಳ್ಳಗಿದ್ರು ನಾನಿನ್ನ ತೆಳ್ಳಗಾಗ್ಬೇಕು ಅನ್ನೋ ಒಂದು ಬಿಹೇವಿಯರ್ ಅವರಲ್ಲಿ ಇರುತ್ತೆ. ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಂದ್ರೆ ಫಾರ್ಮ್ಯಾಕೋಥೆರಪಿ ಅಂತ, ನ್ಯೂರೋಪ್ಲಿಟಿಕ್ಸ್, ಅಪಟೈಟ್ ಸ್ಟಿಮ್ಯುಲೆಂಟ್ಸ್, ಆಂಟಿ ಡಿಪ್ರೆಸೆಂಟ್. ಸೊ ಇಟ್ಸ್ ಅ ಫಾರ್ಮ್ ಆಫ್ ಡಿಪ್ರೆಷನ್. ಸೊ ಇದಕ್ಕೆ ದೇ ಶುಡ್ ಗೋ ಫಾರ್ ದ ಫಾರ್ಮಕೋಥೆರಪಿ. ದೆನ್ ಸೈಕಲಾಜಿಕಲ್ ಥೆರಪೀಸ್ ಯಾವ್ಯಾವು ಅಂತಂದ್ರೆ ಇಂಡಿವಿಜುವಲ್ ಸೈಕೋಥೆರಪಿ, ಬಿಹೇವಿಯರಲ್ ಥೆರಪಿ, ಕಾಗ್ನಿಟಿವ್ ಬಿಹೇವಿಯರ್ ಥೆರಪಿ, ಫ್ಯಾಮಿಲಿ ಥೆರಪಿ. ಸೊ ಈ ಥೆರಪಿಗಳನ್ನ ಅವರಿಗೆ ಇಫ್ ದೇ ಅಂಡರ್ಗೋ ವಿತ್ ದೀಸ್ ಥೆರಪೀಸ್ ದೇ ಕ್ಯಾನ್ ಕಮ್ ಔಟ್ ಫ್ರಮ್ ದೀಸ್ ಸ್ಟೇಟಸ್. Bulimia nervosa. So this is characterized by episodes of binge eating followed by feeling of guilt, humiliation, depression and self condemnation. ಅಂದ್ರೆ ಆ ಮಗು, ಆ ಹುಡುಗಿಗೆ, ಆ ಗರ್ಲಿಗೆ
ಅಥವಾ ಬಾಯ್ಗೆ ಏನೋ ಸಮ್ ಡಿಪ್ರೆಷನ್ ಆಯಿತು, ಏನೋ ಒಂದು ಮನಸ್ಸಿಗೆ ಕೆಟ್ಟದಾಗಿ ಫೀಲ್ ಆಯಿತು ಅಂತಂದರೆ ತಮ್ಮನ್ನು ತಾವೇ ಅವರು ಬ್ಲೇಮ್ ಮಾಡ್ಕೊಳ್ಳೋದಲ್ದೇನೆ ಈಟಿಂಗ್ ಬಿಹೇವಿಯರ್ನ ಇನ್ಕ್ರೀಸ್ ಮಾಡ್ತಾರೆ. ಸೊ ಇದನ್ನು ನಾವು ಹೇಗೆ ಮ್ಯಾನೇಜ್ ಮಾಡಬೇಕು ಅಂತಂದರೆ ಸೈಕೋಥೆರಪಿ ಅಂತ, ಆಮೇಲೆ ಸೆಲೆಕ್ಟಿವ್ ಸೆರೋಟೋನಿನ್ ಥೆರಪ್ಯೂಟಿಕ್ ಇನ್ಹಿಬಿಟರ್ ಕೊಡೋದ್ರಿಂದ, ಆಮೇಲೆ ಕೆಲವೊಂದು ಕಾಂಪ್ಲಿಕೇಟೆಡ್ ಕೇಸಸ್ಸನ್ನೆಲ್ಲ ಹಾಸ್ಪಿಟಲೈಸ್ ಮಾಡಲಾಗುತ್ತೆ. ಬಿಕಾಸ್ ಓವರ್ ಈಟಿಂಗ್ ಲೀಡ್ಸ್ ಟು ಒಬೆಸಿಟಿ ಆ್ಯಂಡ್ ಒಬೆಸಿಟಿ ಲೀಡ್ಸ್ ಟು ಅದರ್ ಥಿಂಗ್ಸ್, ಆ್ಯಂಡ್ ವೆನ್ ಇಟ್ goes with a depression, then it's a very severe condition. That case should be hospitalized. Stuttering ಅಥವಾ starving is a defect in speech characterized by interruption in the flow of speech, hesitation, spasmodic repetition, and prolongation of sound, especially of initial consonant. So ಇದು ಸ್ಟಟರಿಂಗ್ ಅಂದರೆ ಡಿಫೆಕ್ಟ್ ಇನ್ ಸ್ಪೀಚ್ ಅಂತ ನಾವು ಒಂದು ರೀತಿ ಹೇಳ್ತೀವಿ, ಅಥವಾ ಫ್ಲೋ ಫ್ಲೋ ಆಫ್ ಸ್ಪೀಚ್. ನಾವೇನೋ ಹೇಳಬೇಕು ಅನ್ನೋ ಹೆಸ್ಟೇಷನಲ್ಲಿ ನಾವು ಸಹಜವಾಗಿ ಮಾತನಾಡುವಾಗ ಬರುವಂತಹದ್ದು ಒಂದು ಹೆಸ್ಟೇಷನ್ ಫೀಲಿಂಗಲ್ಲಿ ಇರೋ ಮುಂದೆ ದಟ್ ಮೇ ನೀಡ್ ಸಮ್ repetitive words. You may heard that before they start the words they will repeat the words. ಇದರಲ್ಲಿ ಟೈಪ್ಸ್ ಡೆವಲಪ್ಮೆಂಟಲ್, ಅಕ್ವೈರ್ಡ್ ಆ್ಯಂಡ್ ಸೈಕೋಜೆನಿಕ್. ಸೈಕೋಜೆನಿಕ್ಲಿ ಮೀನ್ಸ್ ದಟ್ ಈಸ್ followed by genetically, then acquired during the life cycle it may acquired. Then at the developmental means if they have any uh, defects, then a stuttering become. If they have any defects in tongue and the mouth, tongue and the, for example cleft palate, so that leads to ಸ್ಟಟರಿಂಗ್. ಅಥವಾ ನಾಲ್ಗೆ ದಪ್ಪ ಇದ್ದರೆ ಆಡಿ ಈ ನಮ್ಮ ಆಡಿಟರಿ ಅಂತ ನಾವೇನು ಹೇಳ್ತೀವಿ, ಅಲ್ಲಿ ಏನಾದರೂ ಡಿಫೆಕ್ಟ್ಸ್ ಫೈಂಡ್ ಔಟ್ ಆಯಿತು ಅಂತಂದರೆ ದಟ್ ಲೀಡ್ಸ್ ಟು ಡೆವಲಪ್ಮೆಂಟಲ್ ಪ್ರಾಬ್ಲಮ್. ಸೊ ವಾಟ್ ಆರ್ ದ ಕಾಸಸ್ ಫಾರ್ ಸ್ಟಟರಿಂಗ್? It is evident in children who cannot cope with the environmental and emotional stress. So ಯಾವ ಮಗುವಿಗೆ ತಮ್ಮ ವಾತಾವರಣದ ಅಥವಾ ಇಮೋಷನಲ್ ಸ್ಟ್ರೆಸ್ ಜೊತೆಗೆ ಕೋಪಪ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ ಅಂತಹ ಟೈಮಲ್ಲಿ. ಆಮೇಲೆ ಇಟ್ ಈಸ್ ಕಾಮನ್ಲಿ ಫೌಂಡ್ ಇನ್ ಬಾಯ್ಸ್ ವಿತ್ ಫಿಯರ್, ಆಂಗ್ಸೈಟಿ ಆ್ಯಂಡ್ ಟಿಮಿಡ್ ಪರ್ಸನಾಲಿಟಿ. ಸೊ ಯೂಶ್ವಲಿ ಸ್ಟಟರಿಂಗ್ ಬಂದು ಬಾಯ್ಸಲ್ಲಿ ಜಾಸ್ತಿ ನಾವು ಫೈಂಡ್ ಔಟ್ ಮಾಡ್ತೀವಿ ಬಿಕಾಸ್ ಆಫ್ ದೇರ್ ಆಂಗ್ಸೈಟಿ ಲೆವೆಲ್ ಆ್ಯಂಡ್ ಟಿಮಿಡ್ ಪರ್ಸನಾಲಿಟಿ, ಫಿಯರ್. ಆಮೇಲೆ ಇಟ್ಸ್ ಆಲ್ಸೋ ಒನ್ ಬಿಕಾಸ್ ಆಫ್ ಸೈಕೋಜೆನಿಕ್, ಫ್ಯಾಮಿಲಿ ಹಿಸ್ಟ್ರಿ ಆಲ್ಸೋ ದ ಮೇನ್ ರೀಸನ್ ಫಾರ್ ದ ಸ್ಟಟರಿಂಗ್. ಸೊ ಇದನ್ನು ಹೇಗೆ ಮ್ಯಾನೇಜ್ ಮಾಡಬೇಕು? ಬಿಹೇವಿಯರ್ ಮಾಡಿಫಿಕೇಷನ್, ರಿಲ್ಯಾಕ್ಸೇಷನ್ ಥೆರಪಿ, ಪೇರೆಂಟ್ಸ್ ನೀಡ್ ಕೌನ್ಸಿಲಿಂಗ್, ಬ್ರೀತ್ ಕಂಟ್ರೋಲ್ ಎಕ್ಸಸೈಸ್ ಆ್ಯಂಡ್ ಸ್ಪೀಚ್ ಥೆರಪಿ, ಫ್ಲೂಯೆನ್ಸಿ ಶೇಪಿಂಗ್ ಥೆರಪಿ, ಸ್ಟಟರಿಂಗ್ ಮಾಡಿಫಿಕೇಷನ್ ಥೆರಪಿ, electronic fluency device, anti-stuttering medication. So these are all the ways we can modify stuttering in the children. Then juvenile delinquency. So according to Dr. Setna, juvenile delinquency involves wrongdoing by a child or a young person who is under an age specified by the law of the place concerned. A juvenile delinquent is a person who is below 16 years of age or 18 years in case of girl who indulge in antisocial activity. ಸೊ ಒಂದು ಮಗು ಅವನು ಮ್ಯಾಚುರೇಷನ್ ಸ್ಟೇಜ್ ಆಗಕ್ಕೆ 18 ಅಂದರೆ ವಿ ಡಿಕ್ಲೇರ್ ಆ್ಯಸ್ ಅ ಮ್ಯಾಚೋರ್ಡ್. ಸೊ ಇಫ್ ಹಿ ಅಂಡರ್ ದ 18, ಬಾಯ್ಸ್ 16 ಅಂಡರ್ ಇರಬೇಕು, ಗರ್ಲ್ಸ್ 18 ಅಂಡರ್ ಇರಬೇಕು. ಇಫ್ ದೇ ಅಟೆಂಪ್ಟ್ ಎನಿ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟಿ, ಕಳ್ಳತನ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಸೊ ಇದರಲ್ಲಿ ಅವರು ಇನ್ವಾಲ್ವ್ ಆಗಿದ್ರೆ ಅವರಿಗೆ ನಾವು ಜುವೆನೈಲ್ ಡೆಲಿಕ್ವೆನ್ಸಿ ಅಂತ ಕರಿತೀವಿ. ಸೊ ಇದಕ್ಕೇನು ರೀಸನ್ ಇರ್ಬೋದು? ಸೋಷಿಯಲ್ ಕಾಸ್, ಸೈಕಲಾಜಿಕಲ್ ಕಾಸ್, ಎಕನಾಮಿಕ್ ಕಾಸ್, ಫಿಸಿಕಲ್ ಕಾಸ್. ಅವರ ಮನೆಯ ವಾತಾವರಣ ಅಥವಾ ಸಾಮಾಜಿಕ ವಾತಾವರಣ, ಅವರ psychological reasons and economic causes, and also the physical
cause. ಸೊ ಇದಕ್ಕೆ ಏನು ಮ್ಯಾನೇಜ್ಮೆಂಟ್ ಸೈಕಾಲಜಿಕಲ್ ಟೆಕ್ನಿಕ್ಸ್ ಲೈಕ್ ಪ್ಲೇ ಥೆರಪಿ ಫಿಂಗರ್ ಪೇಂಟಿಂಗ್ ಸೈಕೋಡ್ರಾಮಾ ಇದರಿಂದ ಅವ್ರನ್ನ ಅವ್ರ ಮೆಂಟಾಲಿಟಿನ ನಾವಿಲ್ಲಿ ಮಾಡಿಫೈ ಮಾಡ್ಬೋದು ರಿಫಾರ್ಮ್ ಆಫ್ ಜುವೆನೈಲ್ ಡಿಲಿಕ್ವೆಂಟ್ ಸೊ ಈ ಜುವೆನೈಲ್ ಡಿಲಿಕ್ವೆಂಟ್ಸನ್ನ ಒಂದು ಸೆಂಟರಿಗೆ ಹಾಕ್ತಾರೆ ರಿಹಬಿಲಿಟೇಷನ್ ಸೆಂಟರಿಗೆ ಹಾಕ್ತಾರೆ ಸೊ ದಟ್ ದೇ ವಿಲ್ ಚೇಂಜ್ ದೇರ್ ಮೈಂಡ್ ಆ್ಯಂಡ್ ಮೇಕ್ ದೆಮ್ ಸೆಲ್ವ್ಸ್ ಟು not to attempt any antisocial activity further. Probation and reformatory institution that is, I said that rehabilitation center. So next ಬಂದು somnambulism ಅಂದರೆ ರಾತ್ರಿಯಲ್ಲಿ ನಡೀತಾರಲ್ಲ ಅಂತಹ ಮಕ್ಕಳು ವಾಕಿಂಗ್ ಆ್ಯಂಡ್ ಕ್ಯಾರಿಂಗ್ ಔಟ್ ಕಾಂಪ್ಲೆಕ್ಸ್ ಆಕ್ಟಿವಿಟಿ ಡ್ಯೂರಿಂಗ್ ದ ಸ್ಟೇಟ್ ಆಫ್ ಸ್ಲೀಪ್ ಈಸ್ ಟರ್ಮ್ಡ್ ಆಸ್ ಸೋಮ್ನಾಂಬುಲಿಸಮ್ ಅಂದರೆ ನಾವು ಯೂಶಲಿ ತಮಾಷೆಯಾಗಿ ಹೇಳ್ತಾ ಇರ್ತೀವಿ ರಾತ್ರಿ ನಿದ್ದೆ ಕಣ್ಣಲ್ಲಿ ನಡೆಯೋದು ಅಂತ ಹೇಳ್ಬಿಟ್ಟು ಸೊ ಚೈಲ್ಡ್ ಮೂವ್ಸ್ ಏಮ್ಲೆಸ್ಲಿ ಡ್ಯೂರಿಂಗ್ ದ ಸ್ಲೀಪ್ it is more common in boys. It is seen in 5 to 8% of children in the age of 5 to 12 years. So 5 to 12 year ಏಜ್ ಅಲ್ಲಿ ನಾವು ಇದನ್ನ ಅದು ಜಾಸ್ತಿ ಅಂದರೆ ಹುಡುಗರಲ್ಲಿ ಕಾಣ್ತೀವಿ ಆಫನ್ ಸ್ಲೀಪ್ ವಾಕಿಂಗ್ ಈಸ್ ರಿಲೇಟೆಡ್ ಟು ಸ್ಟ್ರೆಸ್ ಡ್ಯೂ ಟು ಓವರ್ ಸ್ಟ್ರೆಸ್ ಇದು ಆಗೋ ಚಾನ್ಸಸ್ ಇರುತ್ತೆ ಸೊ ಇದನ್ನ ಹೇಗೆ ನಾವು ಕಂಟ್ರೋಲ್ ಮಾಡಬೇಕು ಅಥವಾ ಮ್ಯಾನೇಜ್ ಮಾಡಬೇಕು ಅಂದರೆ ಪ್ಲಾನ್ ಫಾರ್ ಶೆಡ್ಯೂಲ್ ಅವೇಕ್ನಿಂಗ್ room should be free from dangerous article provide comfortable happy environment parents need to be educated and counseled regarding the disease so ಪೇರೆಂಟ್ಸಿಗೆ ಗೊತ್ತಾದವಾಗ he is suffering from this disorder ಅಂತ ಗೊತ್ತಾದಾಗ they should consult the doctor or psychiatrist and ಕೌನ್ಸ್ಲಿಂಗ್ ಮಾಡಿಬಿಟ್ಟು ಅವರಿಗೆ ಸ್ಟ್ರೆಸ್ ರೆಡ್ಯೂಸಿಂಗ್ ಥಿಂಗ್ಸನ್ನು ಅವರು ಐದರ್ ಥ್ರೂ ಥೆರಪಿ ಅಥವಾ ಥ್ರೂ ಮೆಡಿಕೇಶನ್ ಮುಖಾಂತರ ಮಾಡ್ತಾರೆ ಅದಲ್ಲದೆ ಅವರಿಗೆ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು ರೂಮಲ್ಲಿ ಯಾವುದೇ ಡೇಂಜರಸ್ ಆರ್ಟಿಕಲ್ ಇರಲಾರ್ದಾಗೆ ನೋಡ್ಕೋಬೇಕು ಲೆಟ್ ಅಸ್ ಸಿ ಸ್ಪೆಸಿಫಿಕ್ ಬಿಹೇವಿಯರಲ್ ಪ್ರಾಬ್ಲಮ್ ಸೊ ನಾವು ಕಾಮನ್ ಪ್ರಾಬ್ಲಮ್ಸನ್ನು ಆವಾಗಲೇ ತಿಳ್ಕೊಂಡ್ವಿ ವಿಚ್ ಆರ್ ನಾರ್ಮಲಿ ಫೈಂಡ್ ಔಟ್ ಇನ್ ದ children's and these are the specific behavioral problem and these problems we rarely seen among the children. Let us see one by one. First one is anxiety disorder. Anxiety is normal emotion and all people feel anxiety at the same point in their life. However, for some people, anxiety may get to a point where it interferes with their daily lives, causing insomnia and negatively affecting performance at work or a school, according to the Mayo Clinic. Anxiety disorder involves more than regular anxiety. They are serious mental health conditions that require treatment. For example, of these types of mental conditions include post-traumatic stress disorder, obsessive compulsive disorder, generalized anxiety disorder, panic disorder. ಸೊ ಆಂಗ್ಸೈಟಿ ಅನ್ನೋದು ಎಲ್ಲ ನಾರ್ಮಲ್ ಮನುಷ್ಯನಲ್ಲಿ ಇರುವಂತಹದ್ದು ಆತಂಕ ಅಂತ ನಾವು ಹೇಳ್ತೀವಿ ಈ ಆತಂಕ ನಾರ್ಮಲ್ ಲೆವೆಲ್ಕಿನ ಜಾಸ್ತಿ ಅನಿಸ್ದವಾಗ ಅದು ಒಂದು ಮೆಂಟಲ್ ಹೆಲ್ತ್ ಕಂಡೀಷನ್ ಆಗಿ ಕನ್ವರ್ಟ್ ಆಗುತ್ತೆ ಆವಾಗ ಇದಕ್ಕೆ ಟ್ರೀಟ್ಮೆಂಟ್ ರಿಕ್ವೈರ್ಮೆಂಟ್ ಇರುತ್ತೆ ಸೊ ಈ ಆಂಗ್ಸೈಟಿ ಡಿಸಾರ್ಡರ್ ಈ ಆಂಗ್ಸೈಟಿ ಡಿಸಾರ್ಡರ್ ಲೆವೆಲ್ ಇನ್ಕ್ರೀಸ್ ಆದಾಗ ಅದು ಪೋಸ್ಟ್ ಟ್ರೊಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಆಗಿ ಆಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಆಗಿ ಜನರಲೈಸ್ಡ್ ಆಂಗ್ಸೈಟಿ ಡಿಸಾರ್ಡರ್ ಆಗಿ ಆ್ಯಂಡ್ ಪ್ಯಾನಿಕ್ ಡಿಸಾರ್ಡರ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ಈ ಆಂಗ್ಸೈಟಿ ಈ ಆತಂಕ ಅನ್ನೋದು ನಾವು ಎಲ್ಲಿ ಫೇಸ್ ಮಾಡ್ತೀವಿ ಅಂತಂದರೆ ನಮ್ಮ ಸ್ಕೂಲ್ ಅಥವಾ ನಮ್ಮ ವರ್ಕ್ ಪ್ಲೇಸಲ್ಲಿ ನಾವು ಅನುಭವಿಸ್ತೀವಿ ಇಲ್ಲಿ ದೇರ್ ಈಸ್ ಅ ಲೆಸ್ ಕಾನ್ಫಿಡೆನ್ಸ್ ಟು ಅಟೈನ್ ಅವರ್ ಅಕಾಡೆಮಿಕ್ ವರ್ಕ್ ಆರ್ ಎನಿ ಮ್ಯಾನೇಜ್ಮೆಂಟ್ ವರ್ಕ್ ಸೊ ಇದು ಬಿಕಾಸ್ ಇದರಿಂದ ಏನಾಗುತ್ತೆ ಅಂತಂದರೆ ನಮ್ಮ ಡೈಲಿ ಲಿವಿಂಗ್ ಲೈಫ್ ಆಗಿರಬಹುದು ಮೇ ಬಿ ಇನ್ಸೋಮಿನಿಯಾ ಆಗೋ ಚಾನ್ಸಸ್ ಇರ್ಬೋದು ಸೊ ಇದು ನೆಗೆಟಿವ್ಲಿ ನಮ್ಮ ವರ್ಕ್ ಮೇಲೆ ಪ್ರಭಾವ ಬೀರುತ್ತೆ
Next one, emotional behavioral disorder. So, emotional behavior disorder affect a person's ability to be happy, control their emotion, and pay attention in school. According to Gallaudet University, symptoms of an emotional behavioral disorder include inappropriate actions or emotion under the normal circumstance. ಇಮೋಷನಲ್ ಬಿಹೇವಿಯರ್ ಡಿಸಾರ್ಡರ್ ಇದೇನು ಮಾಡುತ್ತೆ ಅಂತಂದರೆ, ಒಬ್ಬ ಮನುಷ್ಯನ ಅಬಿಲಿಟಿ ಏನಿರುತ್ತೆ ಅದು ಅವನಿಗೆ ಅವನ ಇಮೋಷನ್ಸನ್ನ ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಖುಷಿ ವಾತಾವರಣ ಇದ್ದವಾಗ ಅವನು ಖುಷಿಯಾಗಿ ಇರೋಕ್ಕೆ ಆಗಲ್ಲ, ಬಿಕಾಸ್ ಆ ಬಿಹೇವಿಯರ್ ಅವನಿಗೆ ಪ್ರಿಟೆಂಡ್ ಮಾಡುತ್ತೆ, ಅವನ ಇಮೋಷನ್ಸನ್ನ ಕಂಟ್ರೋಲ್ ಮಾಡೋ ಥರ ಮಾಡುತ್ತೆ. ಅಂತಹ ಬಿಹೇವಿಯರು ಇರೋ ಮಕ್ಕಳಲ್ಲಿ ಏನೇನು ಲಕ್ಷಣಗಳನ್ನು ನಾವು ಕಾಣಿಸ್ಕೊಳ್ತೀವಿ ಅಂತಂದರೆ, ಇನ್ಅಪ್ರೋಪ್ರಿಯೇಟ್ ಆ್ಯಕ್ಷನ್ಸ್ ಆರ್ ಇಮೋಷನ್ಸ್ ಅಂಡರ್ ನಾರ್ಮಲ್ ಸರ್ಕಮ್ಸ್ಟೆನ್ಸ್. ಅಂದರೆ ನಾರ್ಮಲ್ ಸರ್ಕಮ್ಸ್ಟೆನ್ಸಲ್ಲಿ ಅವನು ಅಪ್ರೋಪ್ರಿಯೇಟ್ ಆ್ಯಕ್ಷನನ್ನು ತೋರಿಸಲ್ಲ. ಈಗ ಸ್ಯಾಡ್ ಮೂಮೆಂಟ್ ಇದ್ದವಾಗ ಅವನ ಸಂಬಂಧನ ಇರ್ಲಾರದ ಥರ ಜೋಕ್ ಮಾಡೋದು ಅಥವಾ ನಗೋದು, ಅಥವಾ ನಗೋ ಇವೆಂಟ್ ಖುಷಿಯಾಗಿ ಇರೋವಂತಹ ಇವೆಂಟಲ್ಲಿ ಸ್ಯಾಡ್ ಆಗಿರೋದು, ಈ ರೀತಿ ಇನ್ಅಪ್ರೋಪ್ರಿಯೇಟ್ ಆ್ಯಕ್ಷನನ್ನು ಅವನು ಹೊರಗೆ ಹಾಕ್ತಾನೆ. ಲರ್ನಿಂಗ್ ಡಿಫಿಕಲ್ಟೀಸ್ ದಟ್ ಆರ್ ನಾಟ್ ಕಾಸ್ಡ್ ಬೈ ಅನದರ್ ಹೆಲ್ತ್ ಫ್ಯಾಕ್ಟರ್. ಆಮೇಲೆ ಇದಲ್ದೇ ಅವನಿಗೆ ಕಲಿಕೆಯಲ್ಲಿ ತೊಂದರೆ ಆಗುತ್ತೆ. ಆಮೇಲೆ ಆ ಕಲಿಕೆಯಲ್ಲಿ ತೊಂದರೆ ಆಗೋದು ಓನ್ಲಿ ಬಿಕಾಸ್ ಆಫ್ ಇಮೋಷನಲ್ ಬಿಹೇವಿಯರ್ ಡಿಸಾರ್ಡರ್, ನಾಟ್ ಬಿಕಾಸ್ ಆಫ್ ದ ಅದರ್ ಹೆಲ್ತ್ ಫ್ಯಾಕ್ಟರ್. ಡಿಫಿಕಲ್ಟಿ ವಿತ್ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ ಇನ್ಕ್ಲೂಡಿಂಗ್ ರಿಲೇಷನ್ಶಿಪ್ ವಿತ್ ಟೀಚರ್ಸ್ ಆ್ಯಂಡ್ ಪಿಯರ್. ಸೊ ಅವನು ತನ್ನ ಟೀಚರ್ ಜೊತೆ ಆಗಲಿ ಅಥವಾ ತನ್ನ ಕ್ಲಾಸ್ಮೇಟ್ ಜೊತೆ ಆಗಲಿ ಅವನು ಚೆನ್ನಾಗಿ ಇಂಟರ್ಪರ್ಸನಲ್ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಹಿ ಯೂಸ್ ಟು be isolated, he used to be unhappy always, and he used to feel difficulty in building the relationship. A general feeling of unhappiness or depression, ಯಾವತ್ತು ಡಿಪ್ರೆಷನಲ್ಲಿ ಇರೋ ಥರ ಇರ್ತಾರೆ, ಯಾವತ್ತು ಅನ್ಹ್ಯಾಪಿನೆಸ್ಸನ್ನು ಕಾಸ್ ಮಾಡ್ತಾನೆ. ಸೊ ಏನೋ ಒಂದು ಯಾವುದೋ ಒಂದು ಮಗು ಒಂದು ಅಚೀವ್ಮೆಂಟ್ ಮಾಡ್ತು, ಅದಕ್ಕೆ ಅಪ್ರಿಷಿಯೇಟ್ ಮಾಡಿ ಎಲ್ಲರೂ ಹ್ಯಾಪಿಯಾಗಿರೋ ಮುಂದೆ ಹೀ ಫೀಲ್ ಆಫ್ ಜಲಸ್ ಅಥವಾ ಹೀ ಫೀಲ್ ಇದೇನು ಮಹಾ ಅಂತ ಹೇಳೋದು. ಆಮೇಲೆ ಅವನಿಗೆ ಅವನ ಕಂಡ್ರೆ ಇವನಿಗೆ ಆಗಲ್ಲ, ಆ ರೀತಿ ಬಿಹೇವಿಯರನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ. ಫೀಲಿಂಗ್ ಆಫ್ ಫಿಯರ್ ಆ್ಯಂಡ್ ಆ್ಯನ್ಸೈಟಿ ರಿಲೇಟೆಡ್ ಟು ಪರ್ಸ್ನಲ್ ಆರ್ ಸ್ಕೂಲ್ ಮ್ಯಾಟರ್. ಸೊ ಈ ಫೀಲಿಂಗ್ ಆಫ್ ಫಿಯರ್ ಅಥವಾ ಆ್ಯನ್ಸೈಟಿ ಈ ತನ್ನ ಪರ್ಸ್ನಲ್ ಲೈಫ್ ಅಥವಾ ಸ್ಕೂಲ್ ಮ್ಯಾಟರ್ಸಲ್ಲಿ ತೋರಿಸ್ಕೊಳ್ತವೆ. ನೆಕ್ಸ್ಟ್ ಬಂದು ADD, ಅಟೆನ್ಷನ್ ಡಿಫಿಷಿಯೆಂಟ್ ಡಿಸಾರ್ಡರ್. ಸೊ it is characterized by developmentally inappropriate attention skill, impulsivity, and in some cases hyperactivity. So it is a neurobiological disability that affects up to 3% of school children. Without early identification and proper treatment, ADD can have a serious consequences including school failure, school dropout, depression, conduct disorder, failed relationship, and even substance abuse. So ಇದು ADD, what we called as attention deficit disorder. ಸೊ ಇದ್ರ ಗುಣಲಕ್ಷಣಗಳು ಏನು ಅಂದರೆ, ಇವನಿಗೆ ಅಟೆನ್ಷನ್ ಸ್ಕಿಲ್ಸ್ ಸರಿಯಾಗಿರಲ್ಲ, ಬೇಗ ಕೋಪಗೊಳ್ತಾನೆ, ಇಂಪಲ್ಸಿವಿಟಿ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಬಂದು ಅವನು ಹೈಪರ್ ಆಗಿರ್ತಾನೆ. ಆಮೇಲೆ ಇದು ಒಂದು ನ್ಯೂರೋಬಯಾಲಜಿಕಲ್ ಡಿಸಬಿಲಿಟಿ ಆಗೋದ್ರಿಂದ ಇದನ್ನು ಅರ್ಲಿಯಾಗಿ ಐಡೆಂಟಿಫೈ ಮಾಡಿ ಪ್ರಾಪರ್ ಟ್ರೀಟ್ಮೆಂಟ್ ಕೊಡಲಿಲ್ಲ ಅಂತಂದರೆ ಆ ಮಗು ಸ್ಕೂಲ್ ಫೇಲ್ಯೂರ್ ಆಗಬಹುದು, ಅಥವಾ ಸ್ಕೂಲ್ ಡ್ರಾಪ್ಔಟ್ ಆಗ್ಬೋದು, ಅಥವಾ ಡಿಪ್ರೆಷನಿಗೆ ಹೋಗಬಹುದು, ಅಥವಾ ಕಂಡಕ್ಟ್ ಡಿಸಾರ್ಡರ್ಗೆ ಫಾಲೋ ಆಗ್ಬೋದು. ಆಮೇಲೆ ಯಾವುದೇ ರೀತಿ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ. ಅಂದರೆ ಮನೆಯಲ್ಲೇ ತಾಯಿ ಹೇಳೋ ಮಾತು ಕೇಳಲ್ಲ, ತಂದೆ ಹೇಳೋ ಮಾತು ಕೇಳಲ್ಲ, ಸಿಬ್ಲಿಂಗ್ಸ್ ಜೊತೆಗಿರಲ್ಲ, ಈ ರೀತಿ ಬಿಹೇವಿಯರನ್ನು ಅವನು ಹೊರಗೆ ಹಾಕ್ತಾನೆ. ಈವನ್ ಸಬ್ಸ್ಟೆನ್ಸ್ ಅಬ್ಯೂಸ್ ಅಂತಂದರೆ ಆಲ್ಕೋಹಾಲಿಕ್, ಸ್ಮೋಕಿಂಗ್, ಡ್ರಗ್ ಅಬ್ಯೂಸ್, ಈ ರೀತಿ ಸಬ್ಸ್ಟೆನ್ಸ್ ಅಬ್ಯೂಸ್ನ ಅವನು ಮಾಡೋ ಚಾನ್ಸಸ್ ಇರುತ್ತೆ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ADD? ಆಫನ್ ಫಿಡ್ಜೆಟ್ ವಿತ್ ಅ ಹ್ಯಾಂಡ್ ಆರ್ ಅ ಫೀಟ್ ಆರ್ ಅ ಸ್ಕ್ರೀಮ್ಸ್ ಇನ್ ಸೀಟೆಡ್. ಇವರು ಯೂಶ್ವಲಿ ಕೈ ಚಡ್ಪಡಿಸೋದು, ಕೈಲೇ ಚಡ್ಪಡಿಸೋ ಥರ ಮಾಡೋದು, ಕಾಲನ್ನು ಟ್ವಿಸ್ಟ್ ಮಾಡೋದು ಸೈಡ್ ಟು ಸೈಡು, ಆ ರೀತಿ ಬಿಹೇವಿಯರನ್ನು ಮಾಡ್ತಾರೆ. ಇದು ಯೂಶ್ವಲಿ ಫೀಲಿಂಗ್ ಆಫ್ ಸುಮ್ಮನೆ ಕೂತ್ಕೊಳ್ಳಲ್ಲ, ಕೈ ಅಳ್ಳಾಡಿಸ್ಕೊತ, ಕಾಲು ಅಳ್ಳಾಡಿಸ್ಕೊತ, ಬಾಡಿನ ತಿರುಗಿಸ್ಕಾಡೋದು, ತಾನು ಅಳ್ಳಾಡೋದು, ಒಟ್ಟು ಚಡ್ಪಡಿಸ್ತಾ ಇರೋದು. ಹ್ಯಾಸ್ ಡಿಫಿಕಲ್ಟಿ ರಿಮೈನಿಂಗ್ ಸೀಟೆಡ್ ವೆನ್ ರಿಕ್ವೈರ್ಡ್ ಟು ಡು ಸೊ. ಅವನಿಗೆ ಕೂತ್ಕೊಳ್ಳಿಕ್ಕೆ ಹೇಳಿದ್ವಿ ಅಂತಂದರೆ ಹಿ ಈಸ್ ಅನೇಬಲ್ ಟು ಸಿಟ್
quietly and properly. He feel difficulty in being seated. ಈಸಿಲಿ ಡಿಸ್ಟ್ರಾಕ್ಟೆಡ್ ಬೈ ಎಕ್ಸ್ಟ್ರೇನಿಯಸ್ ಸ್ಟಿಮ್ಯುಲೈ. ಸೊ ಹೊರಗಡೆ ಸ್ಟಿಮ್ಯುಲೈ ಯಂತ್ರ ಬೇಗ ಡಿಸ್ಟ್ರಾಕ್ಟ್ ಆಗ್ತಾನೆ. ಫಾರ್ ಎಕ್ಸಾಂಪಲ್ ನಾವು ಕ್ಲಾಸ್ ಮಾಡ್ತಿರ್ತೀವಿ, ಏನೋ ಒಂದು ಸೌಂಡ್ ಆಯ್ತು ಅಂದ ತಕ್ಷಣ ಬೇಗ ಆ ಸೌಂಡ್ ಹತ್ರ ಗಮನ ಕೊಡೋ ಅಂತಹದ್ದು. ಅಂದರೆ ಎಕ್ಸ್ಟ್ರೇನಿಯಸ್ ಸ್ಟಿಮ್ಯುಲೈ ಏನೇ ಇರಲಿ ಅದಕ್ಕೆ ರೆಸ್ಪಾನ್ಸ್ ಕೊಡ್ತಾನೆ. ಹ್ಯಾಸ್ ಡಿಫಿಕಲ್ಟಿ ಅವೈಟ್ನಿಂಗ್ ಟರ್ನ್ಸ್ ಇನ್ ಗೇಮ್ಸ್ ಆರ್ ಅ ಗ್ರೂಪ್ ಸಿಚುವೇಶನ್. ಸೊ ಅವನು ಒಂದು ವೇಟ್ ಮಾಡೋ ಸಿಚುವೇಶನ್ ಇದ್ದವಾಗ ಅವನು ವೇಟ್ ಮಾಡೋ ಎಬಿಲಿಟಿ ಇರಲ್ಲ ಅವನಿಗೆ. ಹಿ ಫೀಲ್ ಡಿಫಿಕಲ್ಟಿ ಇನ್ ಡೂಯಿಂಗ್ wait in maybe in games or a group situation, presentation, whatever, he want to be first, he have to be finished quickly. Often burst out answers to questions before they have been completed. ಕ್ವೆಶನ್ ಕಂಪ್ಲೀಟ್ ಆಗಿ ಕೇಳೋಕ್ಕಿಂತ ಮುಂಚೆನೇ ಅದಕ್ಕೆ ಆನ್ಸರನ್ನು ಕೊಟ್ಬಿಡೋದು. ಹ್ಯಾಸ್ ಡಿಫಿಕಲ್ಟಿ ಫಾಲೋಯಿಂಗ್ ಥ್ರೂ ಆನ್ ಇನ್ಸ್ಟ್ರಕ್ಷನ್ ಫ್ರಮ್ ಅದರ್ಸ್, ನಾಟ್ ಡ್ಯೂ ಟು ಅಪೋಸಿಷನಲ್ ಬಿಹೇವಿಯರ್ ಆರ್ ಫೇಲ್ಯೂರ್ ಆಫ್ ಕಂಪ್ರಹೆನ್ಷನ್. ಸೊ ಒಬ್ಬರು ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡ್ತಿದ್ದಾರೆ ಅಂತಂದರೆ ಅದನ್ನು ಅವನು ಸರಿಯಾಗಿ ಪಾಲಿಸಲ್ಲ. ಹಿ ಫೀಲ್ ಡಿಫಿಕಲ್ಟಿ ಇನ್ ದ್ಯಾಟ್. ಹ್ಯಾಸ್ ಡಿಫಿಕಲ್ಟಿ ಸಸ್ಟೈನಿಂಗ್ ಅಟೆನ್ಷನ್ ಇನ್ ಟಾಸ್ಕ್ ಆರ್ ಪ್ಲೇ ಆಕ್ಟಿವಿಟೀಸ್. ಪ್ಲೇ ಆಕ್ಟಿವಿಟಿಯಲ್ಲಿ ಅವನು ಅಟೆನ್ಷನ್ ಕೊಡಲ್ಲ. ಆಫನ್ ಟಾಕ್ ಎಕ್ಸೆಸಿವ್ಲಿ, ತುಂಬ ಜಾಸ್ತಿನೇ ಮಾತಾಡ್ತಾನೆ. ಆಫನ್ ಇಂಟ್ರಪ್ಟ್ಸ್ ಆರ್ ಇಂಟ್ರೂವ್ಸ್ ಆನ್ ಅದರ್ಸ್. ಫಾರ್ ಎಕ್ಸಾಂಪಲ್ ಬಟ್ಸ್ ಇಂಟು ಅದರ್ ಚಿಲ್ಡ್ರನ್ಸ್ ಗೇಮ್ಸ್. ಸೊ ಇನ್ನೊಬ್ಬರಲ್ಲಿ ಭಾಗವಹಿಸೋದು ಅಂದರೆ ನಾವೇನು ಜನರಲ್ ಆಗಿ ಹೇಳ್ತೀವಿ ಮೂಗು ತೂರಿಸೋ ಕೆಲಸ ಜಾಸ್ತಿ ಮಾಡೋದು, ಬೇರೆಯವ್ರಿಗೆ ಹಾಳು ಮಾಡೋದು, ಆ ರೀತಿ ಬಿಹೇವಿಯರನ್ನು ಇವನು ಹೊಂದಿರ್ತಾನೆ. ಆಫನ್ ಡಸ್ ನಾಟ್ ಸೀಮ್ ಟು ಲಿಸನ್ ಟು ವಾಟ್ ಈಸ್ ಬೀಯಿಂಗ್ ಸೆಡ್ ಟು ಹಿಮ್ ಆರ್ ಹರ್. ಅವನಿಗೆ ಕಂಪ್ಲೀಟಾಗಿ ಕೇಳೋ ಅಂಥ ಪೇಷನ್ಸ್ ಇರಲ್ಲ ಅವನಿಗೆ ನಾವು ಏನು ಹೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಹಿ ಹ್ಯಾಡ್ ವೆರಿ ಲೆಸ್ ಅಟೆನ್ಷನ್ ಸ್ಕಿಲ್. ಆಫನ್ ಲೂಸ್ ಥಿಂಗ್ಸ್ ನೆಸೆಸರಿ ಫಾರ್ ಟಾಸ್ಕ್ ಆರ್ ಆ್ಯಕ್ಟಿವಿಟಿ ಅಟ್ ಸ್ಕೂಲ್ ಆರ್ ಅಟ್ ಹೋಮ್. ಸೊ ಅವನು ಏನಾದರೂ ಒಂದು ಬಿಟ್ಟು ಬರೋ ನಡವಳಿಕೆ ಇರುತ್ತೆ ಅವನದು. ಏನಾದರೂ ಒಂದು ಕಳ್ಕೊಳ್ಳೋದು, ಬಿಟ್ಟು ಬರೋದಂದ್ರೇನು ಕಳ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ಟಾಯ್ಸ್ ಆಗಿರ್ಬೋದು, ಪೆನ್ಸಿಲ್ ಆಗಿ, ಬುಕ್ಕು, ಅಂದರೆ ಹಿ ಡೋಂಟ್ ಹ್ಯಾವ್ ಕೇರ್ ಅಬೌಟ್ ಹಿಸ್ ಥಿಂಗ್ಸ್. ಆಫನ್ ಎಂಗೇಜ್ ಇನ್ ಫಿಸಿಕಲಿ ಡೇಂಜರಸ್ ಆಕ್ಟಿವಿಟೀಸ್ ವಿತೌಟ್ ಕನ್ಸಿಡರಿಂಗ್ ಪಾಸಿಬಲ್ ಕಾನ್ಸಿಕ್ವೆನ್ಸಸ್. ಫಾರ್ ಎಕ್ಸಾಂಪಲ್ ರನ್ಸ್ ಇನ್ ಟು ಸ್ಟ್ರೀಟ್ ವಿತೌಟ್ ಲುಕಿಂಗ್. ಸೊ ಅವನು ಮುಂದೆ ಏನಾಗುತ್ತೆ ಅಂತ ಯೋಚನೆ ಮಾಡ್ದೇ ಬಿಹೇವ್ ಮಾಡ್ತಾನೆ. ಸೊ ಫಿಸಿಕಲ್ ಡೇಂಜರಸ್ ಆ್ಯಕ್ಟಿವಿಟೀಸ್ ಅಂತಂದರೆ ಈಗ ನಾವು ಮೆಟ್ಲು ಹತ್ತೋ ಮುಂದೆ ಎಳೆ ಮುಂದೆ ನಿಧಾನಕ್ಕೆ ಹತ್ತಿ ನಿಧಾನಕ್ಕೆ ಹೇಳ್ತೀವಿ. ಬಿಕಾಸ್ ನಾವು ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಎಸ್ಪೆಷಲಿ ಮಳೆ ಬಂದಾಗ ಸ್ಕಿಡ್ ಆಗೋ ಚಾನ್ಸಸ್ ಇರುತ್ತೆ. ಬೈಕ್ ಓಡಿಸೋ ಮುಂದೆ ನಿಧಾನಕ್ಕೆ ಓಡಿಸ್ಕೊಳ್ತೀವಿ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ ಅಂತ ವಿ ಥಿಂಕ್, ಬಟ್ ದೋಸ್ ಫೆಲೋಸ್ ವೋಂಟ್ ಥಿಂಕ್ ಅಬೌಟ್ ದೀಸ್ ಥಿಂಗ್ಸ್. ಆಫನ್ ಶಿಫ್ಟ್ ಫ್ರಮ್ ಒನ್ ಅನ್ಕಂಪ್ಲೀಟೆಡ್ ಆ್ಯಕ್ಟಿವಿಟಿ ಟು ಅನದರ್. ಸೊ ಒಂದು ಕಂಪ್ಲೀಟ್ ಆ್ಯಕ್ಟಿವಿಟಿ ಮಾಡೋಕ್ಕಿಂತ ಮುಂಚೆನೇ ಅವನು ಏನು ಮಾಡ್ತಾನೆ, ಇನ್ನೊಂದು ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತಾನೆ. ಹ್ಯಾಸ್ ಡಿಫಿಕಲ್ಟಿ ಪ್ಲೇಯಿಂಗ್ ಕ್ವೈಟ್ಲಿ. ಬಾಯಿ ಮುಚ್ಕೊಂಡು ಅವನಿಗೆ ಆಟ ಆಡೋಕ್ಕಾಗಲ್ಲ. ಅಂದರೆ ಯೂಸ್ ಟು ಬ್ಲಾ 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 ಇನ್ ಡೂಯಿಂಗ್ ಎನಿ ಆ್ಯಕ್ಟಿವಿಟೀಸ್. ಇದೆಲ್ಲ ಏನಕ್ಕಾಗುತ್ತೆ? ಕಾಸಸ್ ಆಫ್ ADD ಅಥವಾ ADHD, ಅಟೆನ್ಷನ್ ಡೆಫಿಷಿಯೆಂಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. ಎ ಕಾಂಬಿನೇಷನ್ ಆಫ್ ಸೈಕಲಾಜಿಕಲ್, ಬಯಾಲಜಿಕಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟ್ಸ್ ಟು ದಿಸ್ ಡಿಸಾರ್ಡರ್. ಸೊ ಈ ಡಿಸಾರ್ಡರ್ ಆಗಬೇಕು ಅಂತಂದರೆ ಒಂದೇ ಫ್ಯಾಕ್ಟರ್ ಅಂತ ನಾವು ಇಲ್ಲಿ ಹೇಳಕ್ಕೆ ಬರಲ್ಲ. ದ್ಯಾಟ್ ಮೇ ಬಿ ಸೈಕಲಾಜಿಕಲ್, ಬಯಾಲಜಿಕಲ್ ಆರ್ ಎನ್ವಿರಾನ್ಮೆಂಟಲ್ ಆಲ್ಸೋ. Brain injuries due to birth trauma or pre-birth problems, family stress, educational difficulties, imbalance in the chemicals of the brain and neurological system of the child temperament, as this contributes to child personality and attitude. As a part of diagnostic process, the American Psychiatric Association DSM 3rd R has established a list of characteristics that the child must exhibit for during of 6 months with onset before age 7. ಸೊ ಅವರು ಏನು ರೀಸನ್ನು ಅಂತಂದರೆ ಪ್ರೀ ಬರ್ತ್ ಪ್ರಾಬ್ಲಮ್ಸ್, ಅಂದರೆ ಪ್ರಿನೇಟಲ್ ಪ್ರಾಬ್ಲಮ್ ಇರ್ಬೋದು ಅಥವಾ ಡ್ಯೂರಿಂಗ್ ಬರ್ತ್ ಪ್ರೊಸೆಸ್ ಪ್ರಾಬ್ಲಮ್ ಇರ್ಬೋದು. ಅದಲ್ದೇ ಫ್ಯಾಮಿಲಿ ಸ್ಟ್ರೆಸ್ ಇರ್ಬೋದು. ಎಜುಕೇಷನಲ್ ಡಿಫಿಕಲ್ಟೀಸ್ ಅಂದರೆ ಅವನಿಗೆ ಎಜುಕೇಷನ್ ತೊಗೊಳ್ಳೋ ಮುಂದೆ ಏನೋ ಡಿಫಿಕಲ್ಟೀಸ್ ಅಂದರೆ ಅನೇಬಲ್ ಟು ಗ್ರಾಸ್ಪ್ ಆರ್ ಅನೇಬಲ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೋಸ್ ಥಿಂಗ್ಸ್. ಆಮೇಲೆ ನ್ಯೂರೋಲಾಜಿಕಲ್ ಸಿಸ್ಟಮಲ್ಲಿ ಏನಾದರೂ ಇಂಬ್ಯಾಲೆನ್ಸ್ ಆಫ್ ಕೆಮಿಕಲ್ಸ್ ಆದವಾಗ ಆಗಿರಬಹುದು. ಆಮೇಲೆ ಅವನ ಟೆಂಪರ್ಮೆಂಟ್, ಅದನ್ನು ಎಷ್ಟು ಅವನು ತನ್ನ ಪರ್ಸ್ನಾಲಿಟಿ ಮತ್ತು ಆ್ಯಟಿಟ್ಯೂಡ್ ಮೇಲೆ ತೋರಿಸ್ಕೊಡ್ತಾನೆ.
ಸೊ ಈ ಅಮೇರಿಕನ್ ಸೈಕಾಟ್ರಿಕ್ ಅಸೋಸಿಯೇಷನ್ ಅವರು ಒಂದು DSM ಥರ್ಡ್ ಆರ್ ಪ್ರಕಾರ ಒಂದು ಕ್ಯಾರೆಕ್ಟರಿಸ್ಟಿಕ್ಕನ್ನು ಎಕ್ಸಿಬಿಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಇರೋಂಥ ಕ್ಯಾರೆಕ್ಟರಿಸ್ಟಿಕ್ ಬಿಫೋರ್ 7ನಲ್ಲಿ ಇತ್ತು ಅಂತಂದರೆ ಹೀ ಈಸ್ ನೋಟೆಡ್ ಆ್ಯಸ್ ADD ಅಥವಾ ADHD ಅಂತ. ನೆಕ್ಸ್ಟ್ ಬಂದು ಅಪೋಸಿಷನಲ್ ಡೆಫಿಷಿಯಂಟ್ ಡಿಸಾರ್ಡರ್ ODD ಅಂತ ಕರಿತೀವಿ. A child with ODD may argue frequently with adult, lose his temper easily, refuse to follow rules, blame others for his own mistakes, deliberately annoy others, and otherwise behaving angrily, resentful and vindictive ways. ಸೊ ಈ ODD ಅಂದರೆ ಅಪೋಸಿಷನಲ್ ಡಿಫಿಷಿಯಂಟ್ ಡಿಸಾರ್ಡರ್ ಮಗು ಇರುತ್ತಲ್ಲ, ಇವನು ಫ್ರೀಕ್ವೆಂಟ್ಲಿ ದೊಡ್ಡವ್ರ ಜೊತೆಗೆ ಆರ್ಗ್ಯೂ ಮಾಡ್ತಾನೆ. ಅದಲ್ದೇ ಅವನು ತನ್ನ ತಾಳ್ಮೆಯನ್ನು ಕಳ್ಕೊತಾನೆ. ಆಮೇಲೆ ಅವನಿಗೆ ರೂಲ್ಸ್ ಫಾಲೋ ಮಾಡೋದು ಇಷ್ಟ ಇರಲ್ಲ. ಅಂದರೆ ನಾವು ರೂಲ್ಸ್ ಇನ್ ದ ಸೆನ್ಸ್ ವಾಟ್, ಯಾವ್ದು ಮಾಡಿದರೆ ಒಳ್ಳೆಯದು, ಯಾವ್ದು ಮಾಡಿದರೆ ಕೆಟ್ಟದ್ದು ಅಂತ ನಾವೇನು ಸೊಸೈಟಿ ಏನು ಬಾಂಡ್ ಹಾಕಿರ್ತೀವಿ, ಆ ಲಿಮಿಟ್ಸ್ಗಳನ್ನು ಅವನು ಫಾಲೋ ಅಪ್ ಮಾಡಲ್ಲ. ತನ್ನ ತಪ್ಪಿಗೆ ಬೇರೆಯವ್ರನ್ನ ಬ್ಲೇಮ್ ಮಾಡುವಂತಹದ್ದು, ಬೇರೆಯವರಿಗೆ ಕಿರಿಕಿರಿನ ಕ್ರಿಯೇಟ್ ಮಾಡುವಂತಹದ್ದು, ಅಥವಾ ಸಿಟ್ಟಾಗಿ ಬಿಹೇವ್ ಮಾಡೋವಂತಹದ್ದು. ನೆಕ್ಸ್ಟ್ ಅದು ಬಿಟ್ಟು ವಿಂಡಿಕ್ಟಿವ್ ವೇಸ್ ಅಂತಂದರೆ ಅನ್ಡಿಸೈರಿಂಗ್ ರಿವೆಂಜಸ್. ಅಂದರೆ ಈಗೇನೋ ಯಾರೋ ಒಬ್ಬರು ಬೈದರು, ಅವ್ರ ಎಲ್ಡರ್ಸ್ ಅವ್ರ ಟೀಚರ್ಸ್ ಬೈದರು ಅಂತಂದರೆ ಅವ್ರ ಮೇಲೆ ಅನ್ರೀಸನಿಂಗ್ ರಿವೆಂಜ್ ಇಟ್ಕೊಳ್ಳೋ ಅಂತಹ ಬಿಹೇವಿಯರು. He is likely to encounter frequent social conflict and disciplinary situation at school. In many cases, particularly without early diagnosis and treatment, these symptoms worsen over time, sometimes becoming severe enough to eventually lead to a diagnosis of conduct disorder. So, ಇದಲ್ದೇನೆ ಅವನು ಅಂದರೆ ಒಂದು ಗ್ರೂಪಲ್ಲಿ ಬೇಕಂತಾನೆ ಜಗಳಗಳನ್ನು ಕ್ರಿಯೇಟ್ ಮಾಡ್ಕೊಳ್ತಾನೆ, ಸ್ಕೂಲ್ ಡಿಸಿಪ್ಲಿನನ್ನು ಮೇಂಟೈನ್ ಮಾಡಲ್ಲ, ಅವನು ವಿರುದ್ಧವಾಗಿ ಸುಮಾರಷ್ಟು ಕೇಸಸ್ಗಳು ಅರೈಸ್ ಆಗಿಬಿಡುತ್ತವೆ. ಸೊ ಈ ರೀತಿ ಬಿಹೇವಿಯರನ್ನು ನಾವು ಮೊದಲೇ ಐಡೆಂಟಿಫೈ ಮಾಡಿ ಡಯಾಗ್ನೋಸಿಸ್ ಮಾಡಲಿಲ್ಲ ಅಂತಂದರೆ ಇದು ತುಂಬ ವರ್ಸ್ ಆಗಿ ಈ ಪರ್ಸನ್ನು ಔಟ್ಪುಟ್ ಆಗ್ತಾನೆ. ಅದಲ್ದೇ ಇದ್ರ ಜೊತೆಗೆ ಅವನು ಅಸೋಸಿಯೇಟಿವ್ ಆಗಿ ಬೇರೆ ಡಿಸಾರ್ಡರ್ಸ್ಗಳನ್ನು ಅವನು ಹೊಂದ್ಕೊಳ್ಳಿಕ್ಕೆ ಸ್ಟಾರ್ಟ್ ಆಗ್ತಾನೆ. ಆಮೇಲೆ ಇವನು ಕಂಡಕ್ಟಿವ್ ಡಿಸಾರ್ಡರ್ಕಿನ್ನ ವರ್ಸ್ಟ್ ಆಗಿ ಡೆವಲಪ್ ಆಗ್ತಾನೆ. ODD is a behavioral disorder characterized by hostile, irritable and uncooperative attitude in children. ಅಂದರೆ ಅವನು ಏನು ಮಾಡ್ತಾನೆ ಅಂತಂದರೆ ಬೀಯಿಂಗ್ ಅನ್ಫ್ರೆಂಡ್ಲಿನೆಸ್. ಸೊ ಬೇರೆಯವ್ರ ಜೊತೆಗೆ ನಾವು ಫ್ರೆಂಡ್ಲಿಯಾಗಿ ಬಿಹೇವ್ ಮಾಡಲ್ಲ, ಇನ್ನೊಬ್ರಿಗೆ ಇರಿಟೇಟ್ ಮಾಡ್ತಾನೆ, ಅನ್ಕೋಆಪ್ರೇಟಿವ್ ಅಟಿಟ್ಯೂಡ್ಸ್ ತೋರಿಸ್ಕೊಡ್ತಾನೆ. ಅಂದರೆ ಇದನ್ನು ಮಾಡು ಅಂತಂದರೆ ಮಾಡಲ್ಲ ಅಂತ ಹೇಳೋ ರೀತಿ. ಅಕಾರ್ಡಿಂಗ್ ಟು ಚಿಲ್ಡ್ರನ್ ಮೆಂಟಲ್ ಹೆಲ್ತ್ ಆಂಟೋರಿಯೋ, children with ODD may be spiteful or annoying on purpose, and they generally direct their negative actions at authority figure. ಸೊ ಈ ಚಿಲ್ಡ್ರನ್ಸ್ ಏನು ಮಾಡ್ತಾರೆ ಅಂತಂದರೆ, ಇವರು ಸ್ವಲ್ಪ ಕಿರಿಕಿರಿ ಇರೋ ಓರಿಯೆಂಟೆಡ್ ಇರೋ ಪರ್ಸನ್ಸೇ ಇರ್ತಾರೆ. ಅವರು ಜನರಲಿ ಯಾವತ್ತು ಅಥಾರಿಟಿ ಅಂದರೆ ಯಾವುದು ನಾವು ಮಾಡಬಾರ್ದು ಅಂತ ಇರ್ತೋ ಅದನ್ನು ಅವನು ಮಾಡಿಬಿಟ್ಟು ನೆಗೆಟಿವ್ ಆ್ಯಕ್ಷನ್ಸನ್ನು, ತನ್ನಲ್ಲಿರೋ ನೆಗೆಟಿವ್ ಆ್ಯಕ್ಷನ್ಸನ್ನು ಹೊರಗೆ ಹಾಕ್ತಾ ಇರ್ತಾನೆ. ಅರೌಂಡ್ 1 to 10 children under the age of 12 years are thought to have oppositional deficient disorder, with the boys outnumbering girls by 2 to 1. ಸೊ ಒಂದು 10 ಮಕ್ಕಳಲ್ಲಿ ಒಬ್ಬ ODD ಮಕ್ಕಳನ್ನ ನಾವು ಇಲ್ಲಿ ಗುರುತಿಸ್ಬೋದು. ಇವರು ಬಿಲೋ 12ಅಲ್ಲೇ ಈ ಡಿಸಾರ್ಡರ್ ಬರೋ ಅಷ್ಟು ಇರುತ್ತೆ. ಸೊ ಈ ಬಾಯ್ಸು ಜಾಸ್ತಿ ಇರ್ತಾರೆ, ಗರ್ಲ್ಸ್ ಕಂಪೇರಿಟಿವ್ಲಿ ಕಡಿಮೆ ಇರ್ತಾರೆ. Some of the typical behaviors of a child with ODD include, ಸೊ ಇದ್ರ ಜೊತೆಗೆ ಕೆಲವೊಂದು ಬಿಹೇವಿಯರ್ಸ್ ಲೈಕ್ ಈಸಿಲಿ ಆ್ಯಂಗರ್ಡ್, ಅನಾಯ್ಡ್ ಆರ್ ಇರಿಟೇಟೆಡ್, ತುಂಬ ಕಿರಿಕಿರಿ ಉತ್ಪನ್ನ ಮಾಡುವಂಥವನು ಇರ್ತಾನೆ, ಬೇಗ ಸಿಟ್ಟಿಗೊಳಗಾಗ್ತಾನೆ. ಫ್ರೀಕ್ವೆಂಟ್ ಟೆಂಪರ್ ಟ್ಯಾಂಟ್ರಮ್, ಸೊ ಅವನು ತನ್ನ ಸಿಟ್ಟನ್ನು ಜಾಸ್ತಿ ಎಕ್ಸ್ಪ್ರೆಸ್ ಮಾಡೋ ರೀತಿ ಮಾಡ್ತಿರ್ತಾನೆ. ಸುಮ್ಮನೆ ಅಂತಾರಲ್ಲ ಆ ರೀತಿ ಯಾವತ್ತು ಅದೇ ಫೀಲಿಂಗಲ್ಲಿ ತನ್ನ ಸಿಟ್ಟನ್ನು ಹೊರಗೆ ಹಾಕ್ತಾ ಇರ್ತಾನೆ. ಆರ್ಗ್ಯೂ ಫ್ರೀಕ್ವೆಂಟ್ಲಿ ವಿತ್ ಅಡಲ್ಟ್ಸ್,
particularly the most familiar adult in their lives such as the parents. ಸೊ ಪೇರೆಂಟ್ಸ್ ಜೊತೆಗೆ ಅಥವಾ ಅವ್ರಿಗಿರೋ ದೊಡ್ಡ ಸಿಬ್ಲಿಂಗ್ಸ್ ಜೊತೆಗೆ ಯಾವತ್ತೂ ಆರ್ಗ್ಯೂವಲ್ ಇರ್ತಾನೆ. ರೆಫ್ಯೂಸಸ್ ಟು ಒಬೇ ರೂಲ್ಸ್ನ ಫಾಲೋ ಮಾಡೋಕ್ಕೆ ರೆಡಿ ಇರಲ್ಲ. seems to deliberately try to annoy or aggravate others. ಸೊ ಇನ್ನೊಬ್ಬರಿಗೆ ಕಿರಿಕಿರಿ ಉತ್ಪನ್ನ ಮಾಡೋದಲ್ಲದೆ ಇನ್ನೊಬ್ಬರಿಗೆ ಡಿಸ್ಟರ್ಬ್ ಮಾಡೋ ರೀತಿ ಇರ್ತಾನೆ. ಸೊ ಇವನಿಗೆ ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೆ, ಲೋ ಫ್ರಸ್ಟ್ರೇಟ್ ಥ್ರೆಶೋಲ್ಡ್ ಇರುತ್ತೆ. ಅದಲ್ದೇ ಸೀಕ್ಸ್ ಟು ಬ್ಲೇಮ್ ಅದರ್ ಫಾರ್ ಎನಿ ಮಿಸ್ಫಾರ್ಚೂನ್ ಆರ್ ಮಿಸ್ಟೇಡ್. ಅವನೇನಾದ್ರೂ ತಪ್ಪು ಮಾಡಿದ್ರೆ ಅದಕ್ಕೆ ಬೇರೆಯವ್ರ ಮೇಲೆ ಹಾಕೋದು, ಇವನಿಂತ್ರ ಆಯಿತು ಅವನಿಂತ್ರ ಆಯಿತು ಅಂತ. ನೆಕ್ಸ್ಟ್ ಬಂದು ಕಂಡಕ್ಟ್ ಡಿಸಾರ್ಡರ್. ಈ ಕಂಡಕ್ಟ್ ಡಿಸಾರ್ಡರ್ ಆರ್ ಆಫನ್ ಜಡ್ಜ್ಡ್ ಬೈ ಆಸ್ ಬ್ಯಾಡ್ ಕಿಡ್ಸ್ ಬಿಕಾಸ್ of their delinquent behavior and refusal to accept rules. Around 5% of 10-year-old are thought to have conduct disorder, with boys outnumbering girls by 4 to 1. Around one-third of children with CD also have attention deficit hyperactivity disorder. So, ಈ ಮಕ್ಕಳು 10 ವರ್ಷದ ಒಳಗಡೆ ಇರೋ ಮಕ್ಕಳು 5% ಅಷ್ಟು ಮಕ್ಕಳು ಕಂಡಕ್ಟ್ ಡಿಸಾರ್ಡರ್ನ ಹೊಂದಿರ್ತಾರೆ. ಸೊ ಇವರಲ್ಲಿ 1/3 ಆಫ್ ಮಕ್ಕಳು ADHD ಬಿಹೇವಿಯರ್ಸನ್ನು ಹೊಂದಿರ್ತಾರೆ. ಫರ್ದರ್ ವಿ ವಿಲ್ ಸಿ ದ ADHD. ಸೊ ಈ ಕಂಡಕ್ಟ್ ಡಿಸಾರ್ಡರ್ ಮಕ್ಕಳನ್ನ ಬ್ಯಾಡ್ ಕಿಡ್ಸ್ ಅಂತಲೇ ಇಲ್ಲಿ ನಾಮಿನೇಟ್ ಮಾಡ್ತಾರೆ ಬಿಕಾಸ್ ಆಫ್ ದೇರ್ ಕ್ರಿಮಿನಲ್ ಬಿಹೇವಿಯರ್ಸ್. Conduct disorder, serious behavioral or emotional disorder that can occur in children and teen. ಇದು ಟೀನು ಮತ್ತು ಚಿಲ್ಡ್ರನಲ್ಲಿ ಬರುವಂತಹ ಒಂದು ಬಿಹೇವಿಯರಲ್ ಆ್ಯಂಡ್ ಇಮೋಷನಲ್ ಡಿಸಾರ್ಡರ್. A child with his disorder may display a pattern of disruptive and violent behavior and have problem following rules. So he exhibit his disruptive or violent behavior against the society or against the community. ಸೊ ಹಿ ಹ್ಯಾವ್ ಅ ಪ್ರಾಬ್ಲಮ್ ಇನ್ ಫಾಲೋಯಿಂಗ್ ದ ರೂಲ್. ಸೊ ಈ ರೀತಿ ಮಾಡಬಾರ್ದು ಅಂತ ಅವನಿಗೆ ಹೇಳಿದರೆ, ಯಾವುದು ನಾವು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಾಮಾಜಿಕವಾಗಿ ನಾವು ಬಾರ್ಡರ್ ಲೈನ್ ಹಾಕ್ಕೊಂಡಿರ್ತೀವೋ ಅದನ್ನು ಅವನು ಕಂಪಲ್ಸರಿ ಮಾಡ್ತಾನೆ. ಸಮ್ ಆಫ್ ದ ಟಿಪಿಕಲ್ ಬಿಹೇವಿಯರ್ ಆಫ್ ಚೈಲ್ಡ್ ವಿತ್ ದ ಕಂಡಕ್ಟ್ ಡಿಸಾರ್ಡರ್ ಮೇ ಇನ್ಕ್ಲೂಡ್ ಫ್ರೀಕ್ವೆಂಟ್ ರೆಫ್ಯೂಸಲ್ ಟು ಒಬೇ ಪೇರೆಂಟ್ಸ್ ಆರ್ ಅದರ್ ಅಥಾರಿಟಿ ಫಿಗರ್ಸ್. ಸೊ ಅವನು ಪೇರೆಂಟ್ಸನ್ನಾಗಲಿ ಅಥವಾ ಹೈಯರ್ ಅಥಾರಿಟಿಯನ್ನಾಗಲಿ ಒಬೆ ಮಾಡಲ್ಲ. ರಿಪೀಟೆಡ್ ಟಾಂಟ್ರನ್ಸಿ, ತನ್ನ ಈ ಹಠ ಸಾಧಿಸೋದನ್ನು, ತನ್ನ ಬ್ಯಾಡ್ ಆ್ಯಕ್ಟಿವಿಟಿನ ರಿಪೀಟಾಗಿ ಮಾಡ್ತಿರ್ತಾನೆ. ಟೆಂಡೆನ್ಸಿ ಟು ಯೂಸ್ ಡ್ರಗ್ಸ್ ಇನ್ಕ್ಲೂಡಿಂಗ್ ಸಿಗರೇಟ್ಸ್, ಆಲ್ಕೋಹಾಲ್ ಅಟ್ ಅ ವೆರಿ ಅರ್ಲಿ ಏಜ್. ಸೊ ಅವನು ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡೋ ಅಂತಹ ಗುಣಧರ್ಮವನ್ನು ಹೊಂದಿರ್ತಾನೆ, ಅದು ತುಂಬ ಅರ್ಲಿ ಏಜಲ್ಲೇ. ಲ್ಯಾಕ್ ಆಫ್ ಎಂಪತಿ ಫಾರ್ ದ ಅದರ್, ಅವನಲ್ಲಿ ಎಂಪತಿ ಗುಣ ಇರಲ್ಲ. ಬೀಯಿಂಗ್ ಅಗ್ರೆಸಿವ್ ಟು ಅನಿಮಲ್ ಆ್ಯಂಡ್ ಅದರ್ ಪೀಪಲ್ ಆರ್ ಶೋಯಿಂಗ್ ಸ್ಯಾಡಿಸ್ಟಿಕ್ ಬಿಹೇವಿಯರ್ ಇನ್ಕ್ಲೂಡಿಂಗ್ ಬಲ್ಲಿಂಗ್ ಆ್ಯಂಡ್ ಫಿಸಿಕಲ್ ಆರ್ ಸೆಕ್ಷುವಲ್ ಅಬ್ಯೂಸ್. ಅವನು ಬೇರೆಯವರಿಗೆ ಫಿಸಿಕಲ್ ಆಗಿ ಅಬ್ಯೂಸ್ ಮಾಡೋದನ್ನು ಅವನು ಎಂಜಾಯ್ ಮಾಡ್ತಾನೆ, ಅಗ್ರೆಸಿವ್ ಆಗಿ ಬಿಹೇವ್ ಮಾಡ್ತಾನೆ, ಅದ್ರಲ್ಲಿ ಫಿಸಿಕಲ್ ಆರ್ ಸೆಕ್ಷುವಲ್ ಅಬ್ಯೂಸನ್ನ ಮಾಡೋ ಬಿಹೇವಿಯರನ್ನು ಇಟ್ಕೊಂಡಿರ್ತಾನೆ. ಸೊ ಅಗ್ರೆಸಿವ್ ಟು ಅನಿಮಲ್ ಅಂತಂದರೆ ಕೂತಿರೋ ನಾಯಿಗೆ ಕಲ್ಲು ಹೊಡೆಯೋ ಚಾಳಿ ಅಂತೀವಲ್ಲ ಆ ರೀತಿ. ಸುಮ್ಮನೆ ತಾನಾಗೆ ಜಗಳನ ಹುಡ್ಕೊಂಡು ಹೋಗುವಂಥದ್ದು. ಕೆನ್ನೆಸ್ ಟು ಸ್ಟಾರ್ಟ್ ಫಿಸಿಕಲ್ ಫೈಟ್ಸ್ ಇಸ್ ನಥಿಂಗ್ ಬಟ್ ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾರಲ್ಲ ಹಾಗೆ. ಯೂಸಿಂಗ್ ವೆಪನ್ಸ್ ಇನ್ ಫಿಸಿಕಲ್ ಫೈಟ್ಸ್, ಫಿಸಿಕಲ್ ಫೈಟಲ್ಲಿ ವೆಪನ್ಸ್ಗಳನ್ನು ಯೂಸ್ ಮಾಡೋ ಅಂತಹದ್ದು. ಫ್ರೀಕ್ವೆಂಟ್ ಲೈಯಿಂಗ್, ತುಂಬ ಸುಳ್ಳು ಹೇಳ್ತಾರೆ. ಕ್ರಿಮಿನಲ್ ಬಿಹೇವಿಯರ್ಸ್ ಜಾಸ್ ಸ್ಟೀಲಿಂಗ್, ಡಿಲಿಬ್ರೇಟಿಂಗ್ ಲೈಟ್ನಿಂಗ್ ಫೈರ್ಸ್, ಬ್ರೇಕಿಂಗ್ ಇಂಟು ಹೌಸಸ್ ಆ್ಯಂಡ್ ವೆಂಡಲಿಸಮ್. ಸೊ ಇವನು ಕ್ರಿಮಿನಲ್ ಬಿಹೇವಿಯರನ್ನು ಹೊರಗೆ ಹಾಕ್ತಾನೆ, ಲೈಕ್ ಕದಿಯೋದು, ಬೇರೆಯವರಿಗೆ ಹೊಡೆಯೋದು, ಬೆಂಕಿ ಹಚ್ಚೋದು, ಮುರಿಯೋದು, ಆ ರೀತಿ ಬಿಹೇವಿಯರ್ಗಳನ್ನು ಮಾಡ್ತಾನೆ. ಟೆಂಡೆನ್ಸಿ ಟು ರನ್ ಅವೇ ಫ್ರಮ್ ದ ಹೋಮ್, ಮನೆ ಬಿಟ್ಟು ಓಡೋದು ಬಿಹೇವಿಯರ್ನ ಇಟ್ಕೊಂಡಿರ್ತಾನೆ. ಅಂದರೆ ಅವರಿಗೆ ಆ ರೀತಿ ಅನ್ನಿಸ್ತಿರುತ್ತೆ, ನಾನು ಮನೆ ಬಿಟ್ಟು ಹೋಗ್ಬಿಡ್ಬೇಕು, ಇಲ್ಲೇನಿದೆ ಹಾಗೆ ಹೀಗೆ. ಅವನಿಗೆ ಎಲ್ಲರೂ ಶತ್ರುಗಳ ಥರ ಆಗಿ ಎಕ್ಸಿಬಿಟ್ ಆಗ್ತಿರ್ತಾರೆ. ಸುಸೈಡಲ್ ಟೆಂಡೆನ್ಸಿ, ಈ ರೀತಿ ಬಿಹೇವಿಯರ್ ಇರೋವಂಥದ್ದು ಸುಸೈಡಲ್ ಟೆಂಡೆನ್ಸಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಬಂದು ಅಟೆನ್ಷನ್ ಡೆಫಿಷಿಯೆಂಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್. Children with attention deficit hyperactivity disorder have problems with attention, controlling their impulse,
trouble completing tasks, and may be hyperactive. They often have other problems such as learning difficulty, making friends, oppositional behavior, anxiety, and ill health that may need to be looked into. It is hard for these children to control their behavior and pay attention. So, ಇವರು ಅಟೆನ್ಷನ್ ಡಿಫಿಷಿಯಂಟ್ ಹೈಪರ್ ಆಕ್ಟಿವಿಟಿ ಡಿಸಾರ್ಡರ್ ಅಂತ ಹೇಳ್ಬೇಕಂದ್ರೆ ಇವರಲ್ಲಿ ಅಟೆನ್ಷನ್ ಪವರ್ ತುಂಬಾ ಲೋ ಇರುತ್ತೆ. ಅಂದರೆ ಇವರು ಒಂದು 5 ನಿಮಿಷ ತಾವು ತಮ್ಮ ಅಟೆನ್ಷನನ್ನು ಕೊಡೋಕ್ಕೆ ಒಂದು ಕಡೆ ಇರಲ್ಲ. ಟ್ರಬಲ್ ಇನ್ ಕಂಪ್ಲೀಟಿಂಗ್ ಟಾಸ್ಕ್, ಅವ್ರು ಯಾವುದೋ ಒಂದು ಕೆಲಸವನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಆಫ್ ದೇರ್ ಹೈಪರ್ ಆಕ್ಟಿವಿಟಿ, ಬಿಕಾಸ್ ಆಫ್ ದೇರ್ ಅಟೆನ್ಷನ್. ಸೊ ಬಿಕಾಸ್ ಅವರಲ್ಲಿ ಅಟೆನ್ಷನ್ ಪವರ್ ಇರಲಾರ್ದೆ ಇರೋ ಕಾರಣ ಅವರು ಆಫನ್ಲಿ ಏನು ಮಾಡ್ತಾರೆ, ಯಾವುದೇ ಒಂದು ಟಾಸ್ಕನ್ನು ಕಂಪ್ಲೀಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಆಮೇಲೆ ಇನ್ನೊಂದು ಬಂದು ದೇ ಆರ್ ಫುಲ್ ಅಂದರೆ ದೇ ಆರ್ ಹೈಪರ್ ಆ್ಯಕ್ಟಿವ್, ತುಂಬ ಹೈಪರ್ ಆ್ಯಕ್ಟಿವ್ ಆಗಿ ಕೂತಲ್ಲೇ ಕೂತ್ಕೊಳ್ಳಲ್ಲ, ನಿಂತಲ್ಲೇ ನಿಂತ್ಕೊಳ್ಳಲ್ಲ. ದೇ ಆಫನ್ ಹ್ಯಾವ್ ಅದರ್ ಪ್ರಾಬ್ಲಮ್. ಇದ್ರ ಜೊತೆಗೆ ಬೇರೆ ಪ್ರಾಬ್ಲಮ್ ಏನು ಅಂತಂದರೆ ಲರ್ನಿಂಗ್ ಡಿಫಿಕಲ್ಟಿ, ಹಿ ಮೇ ಹ್ಯಾವಿಂಗ್ ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಪಿಯಾ, ಮೀನ್ಸ್ ರೀಡಿಂಗ್ ರೈಟಿಂಗ್ ಡಿಫಿಕಲ್ಟೀಸ್, ಡಿಸ್ಗ್ರಾಫಿಯಾ, ರೈಟಿಂಗ್ ಡಿಫಿಕಲ್ಟೀಸ್. ಸೊ ಆ ರೀತಿ ಪ್ರಾಬ್ಲಮ್ಗಳನ್ನು ಅವನು ಹೊಂದಿರ್ತಾನೆ. ಆಮೇಲೆ ಬೇರೆಯವ್ರ ಜೊತೆಗೆ ಅವನು ಫ್ರೆಂಡ್ಶಿಪ್ ಮಾಡ್ಕೊಳ್ಳೋಕ್ಕಾಗಲ್ಲ. They are very friendly with the others, but they have oppositional behavior, anxiety, and also ill health ಅವರಿಗೆ ಆಗ್ತಾ ಇರುತ್ತೆ. ಅವಾಗ ಅವರು ಅನಾರೋಗ್ಯಕ್ಕೆ ಒಳಗಾಗ್ತಾ ಇರ್ತಾರೆ. ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ADHD ಕ್ಯಾನ್ ಇನ್ಕ್ಲೂಡ್. ಸೊ ಈ ADHDನ ನಾವು ಕ್ಯಾರೆಕ್ಟರಿಸ್ಟಿಕ್ಕಲ್ಲಿ ನೋಡಿದವಾಗ ಬಂದು ಇನ್ಅಟೆನ್ಷನ್, ಇಂಪಲ್ಸಿವಿಟಿ, ಓವರ್ ಆಕ್ಟಿವಿಟಿ. Inattention, difficulty concentrating, forgetting instruction, moving from one task to another without completing anything. ಸೊ ಇನ್ಅಟೆನ್ಷನ್ ಅಂತಂದರೆ ಅವರು ಒಂದೇನೋ ಒಂದು ಹೇಳ್ತಾ ಇದ್ದೀವಿ ಅಂತಂದರೆ ಅದನ್ನು ತಾಳ್ಮೆಯಿಂದ ಕೇಳೋ ಆ ಬಿಹೇವಿಯರೇ ಇರಲ್ಲ. ಆಮೇಲೆ ಅವರಿಗೆ ಪದೇ ಪದೇ ನಾವು ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ಬೇಕು, ಯಾಕಂದರೆ ಅವರು ಆ ಇನ್ಸ್ಟ್ರಕ್ಷನ್ನ ಮರ್ತು ಬಿಡ್ತಾರೆ. ನೆಕ್ಸ್ಟ್ ಬಂದು ಇಂಪಲ್ಸಿವಿಟಿ ಅಂದರೆ taking over the top of other, having a short fuse, being accident prone. ಬೇಗ ತಾಳ್ಮೆ ಕಳ್ಕೊಳ್ಳೋವಂಥದ್ದು, ಸಿಟ್ಟಿಗೆ ಬೇಗ ರಿಯಾಕ್ಷನ್ಗೆ ಕೊಡುವಂಥದ್ದು. ಏನೋ ಸಿಟ್ಟು ಬಂತು ಅಂದರೆ ಪಕ್ಕಕ್ಕಿರೋರನ್ನ ಹೊಡೆದ್ಬಿಡೋದು, ಚೀರಾಡೋದು, ಬೇಗ ಅವರು ಸಿಟ್ಟಿಗೆ ಒಳಗಾಗಿ ಆ ಸಿಟ್ಟನ್ನು ಎಕ್ಸಿಬಿಟ್ ಮಾಡ್ತಾರೆ. ಓವರ್ ಆ್ಯಕ್ಟಿವಿಟಿ. ಸೊ ಈ ಓವರ್ ಆ್ಯಕ್ಟಿವಿಟಿ ಅಂತಂದರೆ ಕನ್ಸರ್ಟ್ ರೆಸ್ಟ್ಲೆಸ್ನೆಸ್ ಆ್ಯಂಡ್ ಫಿಡ್ಜಿಟಿ ಅಂತಂದರೆ ಚಡಪಡಿಸೋದು, ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ, ಏನೋ ಒಂದು ಮಾಡ್ತಾನೆ ಇರಬೇಕು. ಅಂದರೆ ಒಳ್ಳೆ ಕೆಲಸಗಳನ್ನೇನು ಮಾಡಲ್ಲ, ಒಟ್ಟು ಓಡಾಡ್ತಾ ಇರಬೇಕು, ಕೂತ್ಕೊಂಡಲ್ಲೇ ಆಡ್ತಾ ಇರೋದು. ಸೊ ಅವರು ತಮ್ಮ ಬಾಡಿ ಮೇಲೆ ಕಂಟ್ರೋಲು ಆದಷ್ಟು ಈ ರೀತಿ ಮಂಗನಾಟ ಥರ ಮಾಡ್ತಾ ಇರ್ತಾರೆ. ಸೊ ಇದ್ರ ಜೊತೆಗೆ ಕೋರಿಲೇಟೆಡ್ ಫ್ಯಾಕ್ಟರ್ಸ್ ಅಸೋಸಿಯೇಟೆಡ್ ವಿತ್ ADHD. So brain injury. Attention disorder were caused by brain injury. Some children who have suffered accident leading to brain injury may show some signs of behavior similar to that ADHD, but only a small percentage of children with ADHD have been found to have suffered a traumatic brain injury. So ಬ್ರೈನ್ ಇಂಜುರಿಗೆ ಒಳಗಾಗಿರುವಂತಹ ಮಕ್ಕಳಲ್ಲಿ ನಾವು ಈ ADHDನ ನಾವು ಕಾಣಬಹುದು. ಸೊ ಡ್ಯೂ ಟು ಆಕ್ಸಿಡೆಂಟ್ ಏನಾದರೂ ಇಂಜುರಿ ಆಗಿರುತ್ತೆ ಬ್ರೈನಿಗೆ, ಆವಾಗ 100% ADHD ಇರಲ್ಲ, ಒಂದು ಸ್ಮಾಲ್ ಪೋರ್ಷನ್ ಅವರು ADHD ಮಕ್ಕಳ ಥರ ಬಿಹೇವ್ ಮಾಡ್ತಾರೆ. ಫುಡ್ ಅಡಿಟಿವ್ಸ್ ಆ್ಯಂಡ್ ಶುಗರ್. ಇಟ್ ಹ್ಯಾಸ್ ಬಿನ್ ಸಜೆಸ್ಟೆಡ್ ದಟ್ ಅಟೆನ್ಷನ್ ಡಿಸಾರ್ಡರ್ ಕಾಸ್ಡ್ ಬೈ ರಿಫೈನ್ಡ್ ಶುಗರ್ ಆರ್ ಫುಡ್ ಅಡಿಟಿವ್ಸ್, ದಟ್ ಸಿಂಪ್ಟಮ್ಸ್ ಆಫ್ ADHD are exacerbated by sugar or food additives. ಸೊ ಈ ADHD ಏನು ಒಂದು ನ್ಯೂರೋಬಯಾಲಜಿಕಲ್ ಡಿಸಾರ್ಡರ್, ಇದು ಡ್ಯೂ ಟು ಫುಡ್ ಅಡಿಟಿವ್ಸ್ ಏನಿರುತ್ತೆ ಅದರಿಂದ, ಅಥವಾ ಶುಗರ್ ಎಕ್ಸೆಸಿವ್ ಶುಗರ್ ಇಂದ್ರೂ ಆಗುತ್ತೆ ಅಂತ ಕೆಲವೊಂದು ರಿಸರ್ಚ್ ಹೇಳುತ್ತೆ. ಜೆನೆಟಿಕ್ ಅದರಲ್ಲಿ ಅಟೆನ್ಷನ್ ಡಿಸಾರ್ಡರ್ ಆಫನ್ ರನ್ ಇನ್ ಫ್ಯಾಮಿಲಿ. ಸೊ there are likely to be genetic influence. Studies indicate that 25% of the close relative in the families of ADHD children also have
ADHD, where the rate is about 5% in general population. May studies of twins now show that strong genetic influence exists in the disorder. So ಒಬ್ಬ ADHD ಮಗು ಅಂದರೆ ಒಬ್ಬ ADHD ತಂದೆ ADHD ಮಗುಗೆ ಜನ್ಮ ನೀಡೋ ಸಾಧ್ಯತೆ ಇರುತ್ತೆ. ಅದು ಜೆನೆಟಿಕ್ ಇನ್ಫ್ಲುಯೆನ್ಸ್ ಪ್ರಕಾರ 25% ತೋರಿಸ್ಕೊಟ್ಟಿದೆ. ಸೊ ನಮ್ಮ ಕ್ಲೋಸ್ ರಿಲೇಟಿವ್ಸಲ್ಲಿ ಯಾರಿಗಾದರೂ ADHD ಇರೋರಿಗೆ ಮದುವೆ ಆದರೆ ಅಥವಾ ADHD ಹಿಸ್ಟ್ರಿ ಇರೋಂತಹ ಫ್ಯಾಮಿಲಿಯಲ್ಲಿತ್ತು ಅಂತಂದರೆ ಆ ಮಗುವಿಗೆ ADHD ಬರೋ ಚಾನ್ಸಸ್ ಇರುತ್ತೆ. ವಾಟ್ ಆರ್ ದ ಸೈನ್ಸ್ ಆಫ್ ADHD? ಡಿಫಿಕಲ್ಟಿ ಸಿಟ್ಟಿಂಗ್ ಸ್ಟಿಲ್ ಫಾರ್ ಎನಿ ಎಕ್ಸ್ಟೆಂಡೆಡ್ ಲೆಂತ್ ಆಫ್ ಟೈಮ್. ಅಂದರೆ ಕೂತಲ್ಲೇ ನಾವು ಕೂತ್ಕೊಳ್ಳಿ ಅಂತಂದವಾಗ ಸಿಂಪಲ್ಲಾಗಿ ಕೂತ್ಕೊಂಡು ಹೇಳ್ತೀವಿ, ಅವರು ಸುಳ್ಳಾಡ್ತಿರ್ತಾರೆ, ಅಂದರೆ ಕೂತ್ಕೊಂಡಲ್ಲೇ ಮೂಮೆಂಟ್ ಮಾಡ್ತಿರ್ತಾರೆ. ಆಮೇಲೆ ಜಾಸ್ತಿ ಹೊತ್ತು ಕೂತ್ಕೊಳ್ಳಲ್ಲ. ಈಸ್ ಓವರ್ ಆ್ಯಕ್ಟಿವ್ ಇನ್ ಅಪ್ರಾಪ್ರಿಯೇಟ್ ಸಿಚುವೇಶನ್ಸ್. ಸೊ ಅಪ್ರಾಪ್ರಿಯೇಟ್ ಸಿಚುವೇಶನಲ್ಲಿ ಅವನು ಬಿಹೇವ್ ಸರಿಯಾಗಿ ಮಾಡಲ್ಲ, ಓವರ್ ಆ್ಯಕ್ಟಿವ್ ಆಗಿರ್ತಾನೆ. ಟಾಕ್ ಎಕ್ಸೆಸಿವ್ಲಿ, ತುಂಬ ಜಾಸ್ತಿನೇ ಮಾತಾಡ್ತಾನೆ. ಫಿಡ್ಜೆಟ್ ವಿತ್ ಹ್ಯಾಂಡ್ ಆರ್ ಫೀಟ್. ಸೊ ಕೈ ಮತ್ತು ಕಾಲುಗಳನ್ನು ಟ್ವಿಸ್ಟ್ ಮಾಡ್ತಿರ್ತಾನೆ ಅಥವಾ ಅಳ್ಳಾಡಿಸ್ತಿರ್ತಾನೆ ಅಥವಾ ಚಟ್ಪಡಿಸ್ತೀರ ಅಂತಾರಲ್ಲ ಆ ರೀತಿ. ಸೀಮಿಂಗ್ಲಿ ಅನ್ಲಿಮಿಟೆಡ್ ಎನರ್ಜಿನ ಅವನು ತೋರಿಸ್ತಿರ್ತಾರೆ. ಅಂದರೆ ದೇ ಹ್ಯಾವ್ ಲಾಟ್ಸ್ ಆಫ್ ಎನರ್ಜಿ, ಅದನ್ನು ನಾವು ವ್ಯಕ್ತಪಡಿಸ್ತಿರ್ತಾರೆ. ಡಿಫಿಕಲ್ಟಿ ವೇಟಿಂಗ್ ಇನ್ ಕ್ವೈಟ್ ಆ್ಯಕ್ಟಿವಿಟೀಸ್. ಕ್ವೈಟ್ ಆ್ಯಕ್ಟಿವಿಟಿಯಲ್ಲಿ ಅವನಿಗೆ ಡಿಫಿಕಲ್ಟ್ ಫೀಲ್ ಆಗುತ್ತೆ. ಹ್ಯಾಡ್ ಡಿಫಿಕಲ್ಟಿ ವೇಟಿಂಗ್ ಪೇಷನ್ಸ್ಲಿ. ಸೊ ಅವನಿಗೆ ಪೇಷನ್ಸು ಇರೋದೇ ಇಲ್ಲ. ಸೊ ಹಿ ಫೀಲ್ ಡಿಫಿಕಲ್ಟಿ ಇನ್ ವೇಟಿಂಗ್. ಬ್ರಸ್ಟ್ ಔಟ್ ಆನ್ಸರ್ ಆರ್ ಇಂಟ್ರಪ್ಟ್ಸ್ ಅದರ್ಸ್ ಫ್ರೀಕ್ವೆಂಟ್ಲಿ. ಸೊ ಬೇರೆಯವರು ಏನಾದರೂ ಮಾತಾಡುವಾಗ ಅದರಲ್ಲಿ ಇಂಟ್ರಪ್ಟ್ ಆಗೋಕ್ಕೆ ಜಾಸ್ತಿ ಹೋಗ್ತಾನೆ. ಟೈಪ್ಸ್ ಆಫ್ ADHD ಯಾವ್ಯಾವ ಅಂತಂದರೆ ಪ್ರಿಡಾಮಿನೆಂಟ್ಲಿ inattentive subtype. So this subtype is diagnosed if symptoms of inattention have persisted for at least 6 months and are age inappropriate. The inattentive ADHD child may fail to give close attention to details or may make careless mistakes. The child may have difficulty sustaining attention in tasks or play activities and may not seem to listen when spoken or directly. So ಈ ಪ್ರಿಡಾಮಿನೆಂಟ್ಲಿ ಇನ್ಅಟೆಂಟಿವ್ ಸಬ್ ಟೈಪಲ್ಲಿ ಆ ಮಗುವಿಗೆ ಅಟೆನ್ಷನ್ ಅನ್ನೋದು ಒಂಚೂರು ಇರಲ್ಲ. ಅವನನ್ನ ಅಟ್ಲೀಸ್ಟ್ ಅವರು 6 ಮಂತ್ವರೆಗೂ ಡಯಾಗ್ನೋಸಿಗೆ ಒಳಪಡಿಸ್ತಾರೆ. ಅವನು ಮಿಸ್ಟೇಕ್ಸನ್ನು ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಆಮೇಲೆ ಬಿಕಾಸ್ ಆಫ್ ಈ ಡೋಂಟ್ ಹ್ಯಾವ್ ಅಟೆನ್ಷನ್, ಅವನು ಯಾವುದೇ ರೀತಿಯ ಆ್ಯಕ್ಟಿವಿಟಿ, ಪ್ಲೇ ಆ್ಯಕ್ಟಿವಿಟಿ ಅಥವಾ ಯಾವುದೋ ಒಂದು ಕೆಲಸ ಹೇಳಿದ್ರೆ ಅದನ್ನು ಅವನು ಸರಿಯಾಗಿ ಮಾಡಲ್ಲ. ಆಫನ್ ದ ಚೈಲ್ಡ್ ಮೇ ನಾಟ್ ಫಾಲೋ ಥ್ರೂ ಆನ್ ಇನ್ಸ್ಟ್ರಕ್ಷನ್ ಆ್ಯಂಡ್ ಮೇ ಫೇಲ್ ಟು ಫಿನಿಶ್ ಸ್ಕೂಲ್ ವರ್ಕ್ ಆರ್ ಅ ಕೋರ್ಸ್ and may have difficulties organizing tasks and activities. The child may be forgetful and often lose things necessary for school assignment, pencil, book and school jumpers. There are may be reluctantness to engage in tasks that require sustained mental effort. Hence, there may be considerable argument and excuses to avoid schoolwork or homework. So, ಇಂಥ ಮಕ್ಕಳು ಸ್ಕೂಲಲ್ಲಿ ಅಟೆಂಟಿವ್ ಆಗಿ ಇರಲ್ಲ, ಸ್ಕೂಲ್ ವರ್ಕನ್ನು ಕರೆಕ್ಟಾಗಿ ಮಾಡಲ್ಲ. ಅದಲ್ಲದೆ ಅವರು ಜಾಸ್ತಿ ಮರೆಯುವಂತಹ ಗುಣನ ಹೊಂದಿರ್ತಾರೆ. ಅದಲ್ಲದೆ ಅವರು ಅಸೈನ್ಮೆಂಟ್ ಬಿಟ್ಟು ಬರೋದು, ಪೆನ್ಸಿಲ್, ಬುಕ್ಕು, ಸ್ಕೂಲ್ ವಸ್ತುಗಳನ್ನು ಬಿಟ್ಟು ಬರೋ ಅಂಥದ್ದನ್ನು ಜಾಸ್ತಿ ಮಾಡ್ತಾರೆ. ಸೊ ಅವರು ಯಾವುದೋ ಒಂದು ಆ್ಯಕ್ಟಿವಿಟಿಯಲ್ಲಿ ಎಂಗೇಜ್ ಆಗಲಿಕ್ಕೆ ತುಂಬ ಕಷ್ಟಪಡ್ತಾರೆ. ಅಂದರೆ ಅವ್ರನ್ನ ಒಂದೇ ಆ್ಯಕ್ಟಿವಿಟಿಯಲ್ಲಿ ರಿಟೈನ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಬಿಕಾಸ್ ಆಫ್ ದೇ ಇನ್ಅಟೆಂಟಿವ್. ಸೆಕೆಂಡು, predominantly hyperactive impulsive type. This type is diagnosed if there are some symptoms of hyperactivity impulsivity along with the fewer symptoms of inattention. So ಈ ಹೈಪರ್ ಕಡಿಮೆ ಮಾಡಬೇಕು ಅಂತ
ನಾವು ಇನ್ನು ಡಯಾಗ್ನೋಸ್ ಮಾಡಬೇಕು ಅಂತಂದರೆ ಅವನಿಗೆ ಕೆಲವೊಂದು ಸಿಂಪ್ಟಮ್ಸ್ಗಳನ್ನು ಇಲ್ಲಿ ಫೈಂಡ್ ಔಟ್ ಮಾಡ್ತಾರೆ. ಹೈಪರ್ ಆ್ಯಕ್ಟಿವಿಟಿ ಸಿಂಪ್ಟಮ್ಸ್ ಯಾವುವು ಅಂತಂದರೆ ದೀಸ್ ಇನ್ಕ್ಲೂಡ್ ಫ್ರಿಕ್ವೆಂಟ್ ಫೆಡಿಜಿಟ್ನೆಸ್ with the hands or a feet or swimming particularly when required to sit still. ಅಂದರೆ ಅವ್ರು ಸುಮ್ಮನೆ ಕೂತ್ಕೊಳ್ಳಲ್ಲ, ಕಾಲೆಲ್ಲ ಆಡಿಸೋದು, ಕೈ ಎಲ್ಲ ಆಡಿಸೋದು, ತನ್ನ ಬಾಡಿನ ಟ್ವಿಸ್ಟ್ ಮಾಡೋದು, ಆ ರೀತಿ ಏನೋ ಒಂದು ಮಾಡ್ತಾನೆ ಇರ್ತಾರೆ. ದೇರ್ ಈಸ್ ಲೈಕ್ಲಿ ಟು ಬಿ ಡಿಫಿಕಲ್ಟೀಸ್ ಪ್ಲೇಯಿಂಗ್ ಆರ್ ಎಂಗೇಜಿಂಗ್ ಇನ್ ಲೀಜರ್ ಆ್ಯಕ್ಟಿವಿಟೀಸ್ ಕ್ವೈಟ್ಲಿ and the child may seem to be constantly on the go or may talk excessively. Often, the child will leave his or her seat in the classroom or in other situation in which remaining seated is expected. There may be excessive, inappropriate running or climbing. As the child grows into adolescence or adulthood, this may be subside and feeling of restlessness may ರಿಮೈನ್. ಸೊ ಈ ಹೈಪರ್ ಆ್ಯಕ್ಟಿವಿಟಿ ಏನಿರುತ್ತಲ್ಲ, ಅವ್ನು ಲೀಸರ್ ಟೈಮಲ್ಲಿ ಅವನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅವನು ತುಂಬ ಜಾಸ್ತಿನೇ ಮಾತಾಡ್ತಾನೆ. ಅದಲ್ಲದೆ ಅವನು ತನ್ನ ಸೀಟು ಬಿಟ್ಟು ಬೇರೆ ಕಡೆ ಓಡಾಡೋ ಅಂತಹ ಚಾನ್ಸಸ್ ಜಾಸ್ತಿ, ಯಾಕಂದರೆ ಈಸ್ ಅನೇಬಲ್ ಟು ಸಿಟ್ ಅಟ್ ಅ ಪ್ಲೇಸ್. ಹಾಗಾಗಿಬಿಟ್ಟು ಅವನನ್ನು ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅದಲ್ಲದೆ ಅವನು ಇನ್ಅಪ್ರಾಪ್ರಿಯೇಟಾಗಿ ಓಡೋದು ಹತ್ತೋದಂದರೆ, ಇನ್ಅಪ್ರೋಪ್ರಿಯೇಟಾಗಿ ಅಂತಂದರೆ ನಾವು ಓಡೋ ಮುಂದೆ ನಡೆಯೋ ಮುಂದೆ ಏನು ಮಾಡ್ತೀವಿ, ಯಾರಾದ್ರಿಗೆ ನಾವು ಡಿಕ್ಕಿ ಹೊಡಿತೀವೋ ಆ ರೀತಿ ಯೋಚನೆ ಮಾಡ್ತೀವಿ. ಬಟ್ ಇವ್ರು ಹಾಗಲ್ಲ, ಎದುರಿಗೆ ಬಂದವರಿಗೆ ಡಿಕ್ಕಿ ಹೊಡ್ಕೊತ ಓಡಾಡೋದು, ಎಲ್ಲಿ ಬೇಕಾದಲ್ಲಿ ಹತ್ತೋದು, ಆ ರೀತಿ ಕೆಲಸಗಳನ್ನು ಮಾಡ್ತವೆ. ಈ ಮಕ್ಕಳು ಬೆಳೀತಾ ಬೆಳೀತಾ ಏನಾಗುತ್ತೆ, ಈ ಕೆಲಸ ಸ್ವಲ್ಪ ಕಡಿಮೆ ಆಗುತ್ತೆ. ಬಟ್ ದ ಫೀಲಿಂಗ್ ಆಫ್ ರೆಸ್ಟ್ಲೆಸ್ನೆಸ್ ಅದು ಹಾಗೆ ಇರುತ್ತೆ. ಇಂಪಲ್ಸಿವಿಟಿ ಸಿಂಪ್ಟಮ್ಸ್ ಅಂತಂದರೆ ದ ಇಂಪಲ್ಸಿವ್ ಚೈಲ್ಡ್ ಆಫನ್ ಬ್ರಸ್ಟ್ out answers before questions have been completed and has difficulty awaiting his or her turn. Consequently, there may be frequent inappropriate instruction into games or butting into conversation. So impulsivity ಅಂತಂದರೆ ತಾಳ್ಮೆ ಇರಲ್ಲ, ಅವ್ರಿಗೆ ಬೇಗ ಬರ್ಸ್ಟ್ ಆಗ್ತಾರೆ. ಅದಲ್ಲದೆ ಈಗ ಏನೋ ಒಬ್ಬರಿಗೆ ಅವ್ರ ಟರ್ನ್ ಬರೋರಿಗೆ, ಈಗ ನಾವು ಕ್ಲಾಸಲ್ಲಿ ಕ್ವೆಶನ್ಸ್ ಕೇಳ್ತಿರ್ತೀವಿ, ಅವ್ನ ಟರ್ನ್ ಬರೋಕ್ಕಿಂತ ಮುಂಚೆ ಅವನು ಆನ್ಸರ್ ಮಾಡೋ ಅಂತಹದ್ದು, ಅಥವಾ ಬೇರೆಯವರಲ್ಲಿ ಇಂಟ್ರಪ್ಟ್ ಮಾಡೋ ಅಂತಹದ್ದು, ಬೇರೆಯವರ ಏನಂತಾರೆ ಬೇರೆಯವ್ರ ಜೀವನದಲ್ಲಿ ಮೂಗು ತೂರಿಸೋವಂಥದ್ದು. ಅಂದರೆ ನಾವೆಲ್ಲರಿಗೂ ಡಿಫ್ರೆಂಟ್ ಆ್ಯಕ್ಟಿವಿಟಿ ಕೊಟ್ಟವಾಗ ಅಥವಾ ಬೇರೆ ಬೇರೆ ಹೋಮ್ವರ್ಕ್ ಕೊಟ್ಟವಾಗ ತಂದು ಮಾಡೋದು ಬಿಟ್ಟು ಬೇರೆಯವರಲ್ಲಿ ಅವನು ಹೋಗಿ ತುರ್ಕೊಳ್ಳೋ ಕೆಲಸ ಮಾಡ್ಕೊಳ್ತಾನೆ. ನೆಕ್ಸ್ಟ್ ಬಂದು ಕಂಬೈನ್ಡ್ ಸಬ್ ಟೈಪ್. ವೆನ್ ಬೋತ್ ಸಿಂಪ್ಟಮ್ಸ್ ಆಫ್ ಇನ್ಅಟೆನ್ಷನ್ ಆ್ಯಂಡ್ ಹೈಪರ್ ಆ್ಯಕ್ಟಿವಿಟಿ ಇಂಪಲ್ಸಿವಿಟಿ ಆರ್ ಪ್ರೆಸೆಂಟ್, ದ ಚೈಲ್ಡ್ ಮೇ ಬಿ ಡಯಾಗ್ನೋಸ್ಡ್ ಆ್ಯಸ್ ಹ್ಯಾವಿಂಗ್ ಕಂಬೈನ್ಡ್ ಟೈಪ್ ಆಫ್ ADHD. ಸೊ ಈ ಎರಡೂ ಕ್ಯಾಟಗರಿ ಇದ್ದವಾಗ, ಒಂದು ಹೈಪರ್ ಇಂಪಲ್ಸಿವಿಟಿ ಇದ್ದವಾಗ, ಆಮೇಲೆ ಇನ್ನೊಂದು ಇನ್ಅಟೆನ್ಷನ್ ಇದ್ದವಾಗ, ಇವೆರಡು ಗುಣಧರ್ಮಗಳು ಇದ್ದವಾಗ ಆ ADHD ಚೈಲ್ಡನ್ನು ಬೇರೆ ರೀತಿ ಡಯಾಗ್ನೋಸ್ ಮಾಡ್ತಾರೆ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ 3 types ಆಫ್ ADHD. ಒನ್ ಈಸ್ ಪ್ರಿಡಾಮಿನೆಂಟ್ಲಿ ಇನ್ಅಟೆನ್ಷನ್, ಅಂದರೆ ಅವರಲ್ಲಿ ಇನ್ಅಟೆನ್ಷನ್ ಇರಲ್ಲ. ಇನ್ನೊಂದು ಬಂದು ಹೈಪರ್ ಆ್ಯಕ್ಟಿವ್ ಇಂಪಲ್ಸಿವ್ ಇರ್ತಾರೆ, ಬಟ್ ದೇ ಹ್ಯಾಡ್ ಅಟೆನ್ಷನ್. ಓಕೆ, ಅವರಿಗೆ ಅಟೆನ್ಷನ್ ಇರುತ್ತೆ, ಆದರೆ ಹೈಪರ್ ಆ್ಯಕ್ಟಿವ್ ಜಾಸ್ತಿ ಇರ್ತಾರೆ. ಮೀನ್ಸ್ ಹೈಪರ್ ಆ್ಯಕ್ಟಿವ್ ಮೀನ್ಸ್ ಓವರ್ ಆ್ಯಕ್ಟಿವ್. ಇಂಪಲ್ಸಿವ್ ಅಂತಂದರೆ ದೇ ಆರ್ ಈಸಿಲಿ ಔಟ್ಬರ್ಸ್ಟ್. ಈ ಥರ್ಡ್ ಟೈಪಲ್ಲಿ ಕಂಬೈಂಡಲ್ಲಿ ಇವೆರಡು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಇನ್ಅಟೆನ್ಷನ್ ಇರುತ್ತೆ, ಹೈಪರ್ ಆ್ಯಕ್ಟಿವಿಟಿ ಮತ್ತು ಇಂಪಲ್ಸಿವಿಟಿನೂ ಇರುತ್ತೆ. ಸೊ ಇದಕ್ಕೇನು ಟ್ರೀಟ್ಮೆಂಟ್ ಅಪ್ಪ? ADHD cannot be cured, but it can be successfully managed. Your child doctor will work with you to develop an individualized long-term plan. ಸೊ ಈ ಮಗುನ ನಾವು ADHD ಮಗುನ ಕ್ಯೂರ್ ಮಾಡಲಿಕ್ಕಾಗಲ್ಲ, ಬಟ್ ಅವ್ರನ್ನ ನಾವು ಮ್ಯಾನೇಜ್ ಮಾಡಬಹುದು. ಡಾಕ್ಟರ್ ಏನು ಮಾಡ್ತಾರೆ, ಇಂಡಿವಿಜುವಲ್ ಆಗಿ ಆ ಮಗುಗೆ ತಕ್ಕ ಹಾಗೆ ಕರಿಕ್ಯುಲಮ್ ಅಥವಾ ಟ್ರೀಟ್ಮೆಂಟನ್ನು ಪ್ಲ್ಯಾನ್ ಮಾಡ್ತಾರೆ. The goal is to help your child to learn, control his or her own behavior, and to help families create an atmosphere in which this is most likely to happen. So, ಗೋಲ್ ಆಫ್ ದ ಚಿಲ್ಡ್ರನ್ ಅಂದರೆ ಈ ಟ್ರೀಟ್ಮೆಂಟಿನ ಗೋಲ್ ಏನು ಅಂತಂದರೆ, ಈ ಮಗು ತನ್ನ ಬಿಹೇವಿಯರನ್ನು ಕಂಟ್ರೋಲ್ ಮಾಡೋದನ್ನು ತಾನು ಕಲಿಯೋದಲ್ದೇ ಅವನು ತನ್ನ ಫ್ಯಾಮಿಲಿಗೆ ಹೆಲ್ಪ್ಫುಲ್ ಆಗಿರೋ ಥರ ಅವನನ್ನು ಮಾಡಿಫೈ ಮಾಡೋದು.
The most cases ADHD is the best treated with a combination of medication and behavioral therapy with a close follow-up and monitoring. ಸೊ ಈ ADHDನ ಟ್ರೀಟ್ ಮಾಡಬೇಕಂದಾಗ ನಾಟ್ ಓನ್ಲಿ ಥ್ರೂ ದ ಮೆಡಿಕೇಶನ್ ವಿತ್ ಅಲಾಂಗ್ ವಿತ್ ಬಿಹೇವಿಯರಲ್ ಥೆರಪಿ ಇದನ್ನು ಟ್ರೀಟ್ಮೆಂಟ್ ಮಾಡ್ತಾರೆ. ಪೇರೆಂಟ್ ಎಜುಕೇಷನ್ ಈಸ್ ಆಲ್ಸೋ ಕನ್ಸಿಡರ್ ಆನ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ADHD magnum because it is important for parents to active participate in their child treatment plan. ಇದಲ್ದೇನೆ ಪೇರೆಂಟ್ಸಿಗೆ ಪೇರೆಂಟ್ ಎಜುಕೇಷನ್ ಕೊಡೋದು ತುಂಬ ಪ್ರಮುಖವಾಗಿರುತ್ತೆ. ಯಾಕಂದರೆ ಅವರ ಅಮಂಗ್ ದೇರ್ ಕಿಡ್ಸ್ ಇಬ್ಬರು ನಾರ್ಮಲ್ ಇದ್ದರೆ ಒಬ್ಬ ADHD ಇರ್ಬೋದು. ಸೊ ಏನು ಮಾಡಿಬಿಡ್ತಾರೆ, ದೇ ಯೂಶ್ವಲಿ ಅವಾಯ್ಡ್ ದೆಮ್, ದೇ ಯೂಶ್ವಲಿ ನೆಗ್ಲೆಕ್ಟ್ ದೆಮ್. ಈ ನೆಗ್ಲೆಕ್ಟಿಂದ ಏನಾಗುತ್ತೆ ಅಂತಂದರೆ ಆ ಮಗು ನೆಗೆಟಿವ್ಲಿ ಬಿಹೇವ್ ಮಾಡೋದು ಜಾಸ್ತಿ ಮಾಡ್ತಾನೆ. ಸೊ ಅಂಥ ಮಕ್ಕಳಿಗೆ ನಾವೇನು ಮಾಡಬೇಕು, ಅಂತಹ ಮಕ್ಕಳನ್ನು ಪೇರೆಂಟ್ಸಿಗೆ ನಾವು ಫಸ್ಟ್ ಎಜುಕೇಷನ್ ಕೊಡಬೇಕು. ಹೌ ಟು ಕೋಆಪ್ರೇಟ್ ವಿತ್ ದ ಟ್ರೀಟ್ಮೆಂಟ್ ಆ್ಯಸ್ ವೆಲ್ ಆಸ್ ಹೌ ಟು ಕೋಆಪ್ರೇಟ್ ವಿತ್ ದ ಚೈಲ್ಡ್ ಅಂತ. ಈ ಬಿಹೇವಿಯರಲ್ ಸ್ಟ್ರಾಟಜೀಸ್ ಫಾರ್ ಚಿಲ್ಡ್ರನ್ ವಿತ್ ADHD ಅಂದರೆ ಈ ADHD ಮಕ್ಕಳಿಗೆ ನಾವು ಯಾವ ರೀತಿ ಸ್ಟ್ರಾಟಜಿನ ಹಾಕಬೇಕು. ಕ್ರಿಯೇಟ್ ಎ ರೂಟೀನ್. ಟ್ರೈ ಟು ಫಾಲೋ ದ ಸೇಮ್ ಶೆಡ್ಯೂಲ್ ಎವ್ರಿ ಡೇ ಫ್ರಮ್ ವೇಕಪ್ ಟೈಮ್ ಟು ಬೆಡ್ ಟೈಮ್. Post the schedule in a prominent place so your child can see where he or she is expected to be throughout the day and when it is time for homework, play and course. ಸೊ ನಾವೊಂದು ರೂಟೀನ್ನ ಕ್ರಿಯೇಟ್ ಮಾಡಿ ಬೆಳಗ್ಗೆ 7 ಗಂಟೆ ಅಥವಾ 6 ಗಂಟೆ ಅಂದರೆ ಏಳಬೇಕು, ಎದ್ದಾದ್ಮೇಲೆ ಬ್ರಷ್ ಮಾಡ್ಕೋಬೇಕು, ಆಮೇಲೆ ಹಾಲು ಅಥವಾ ಟೀನೋ ತೊಗೋಬೇಕು, ಅದಾದಮೇಲೆ 1 hour ಓದ್ಕೋಬೇಕು, ನೆಕ್ಸ್ಟ್ ಸ್ನಾನ ಮಾಡಿಕೊಂಡು ಸ್ಕೂಲಿಗೆ ರೆಡಿಯಾಗಿ ಹೋಗಬೇಕು, ಸ್ಕೂಲಿಂದ ವಾಪಸ್ ಬಂದಾದ್ಮೇಲೆ 1 hour ಆಟ ಆಡಬೇಕು, ನೆಕ್ಸ್ಟು ಅವನು ಹೋಮ್ವರ್ಕ್ ಮಾಡ್ಕೋಬೇಕು, ಊಟ ಮಾಡಿ ಮಲಗಬೇಕು. ಈ ರೀತಿ ಅವನಿಗೆ ಒಂದು ರೂಟೀನನ್ನು ಪೇರೆಂಟ್ಸು ಫಾಲೋ ಅಪ್ ಮಾಡಬೇಕು. ಇದರಿಂದ ಏನಾಗುತ್ತೆ, ಅವನು ತಲೆಯಲ್ಲಿ ಫೀಡ್ ಆಗುತ್ತೆ ವಾಟ್ ಹಿ ಹ್ಯಾವ್ ಟು ಎಕ್ಸ್ಪೆಕ್ಟೆಡ್ ಟು ಬಿ ಡನ್ ಅಂತ ಹೇಳಿಬಿಟ್ಟು. Help your child organize, put school bags, clothing and toys in their same place every day so your child will be less likely to lose them. ಸೊ ನಿಮ್ಮ ಮಗುವಿಗೆ ಏನನ್ನು ನೀವು ಮಾಡಬೇಕು ಅಂತಂದರೆ, ಸ್ಕೂಲಿಂದ ಬಂದ ತಕ್ಷಣ ಸ್ಕೂಲ್ ಬ್ಯಾಗ್ ಎಲ್ಲಿಡಬೇಕು, ಬಟ್ಟೆನ ಎಲ್ಲಿಡಬೇಕು, ಟಾಯ್ಸನ್ನು ಅದರದ್ದೇ ಆದ ಪ್ಲೇಸಲ್ಲಿ ಇಡಬೇಕು ಅಂತಂದರೆ ನಾವು ಯಾವ ವಸ್ತುನ ಎಲ್ಲಿಂದ ತೆಗಿತೀವೋ ಅಲ್ಲಿಗೆ ನಾವು ಮತ್ತೆ ರಿಪ್ಲೇಸ್ ಮಾಡಬೇಕು ಅನ್ನೋದನ್ನು ಅವರಿಗೆ ನಾವು ಹೇಳ್ಕೊಡೋದ್ರಿಂದ ಏನಾಗುತ್ತೆ, ಅವರಿಗೆ ಯಾವ ವಸ್ತು ನನ್ನ ಹತ್ರ ಇದೆ, ಯಾವ ವಸ್ತು ನನ್ನ ಹತ್ರ ಇಲ್ಲ, ಎಷ್ಟಿದೆ ಎಷ್ಟಿಲ್ಲ ಅನ್ನೋದು ಒಂದು ರೆಕಗ್ನೈಸೇಷನ್ ಆಗುತ್ತೆ. Avoid distraction. Turn off the TV, radio and computer games especially when your child is doing homework. ಸೊ ನವೇಡೇಸ್ ಏನು ಮಾಡ್ತಾರೆ, TV ಆನ್ ಮಾಡ್ಕೊಂಡ್ಬಿಟ್ಟು ಮಗುಗೆ ಹೋಮ್ವರ್ಕನ್ನ ಕೊಟ್ಬಿಟ್ಟು ಒಂದು ಕಡೆ ಸೀರಿಯಲ್ಲು ಒಂದು ಕಡೆ ಹೋಮ್ವರ್ಕು ಮಾಡ್ತಾ ಇರ್ತಾರೆ. ಬಟ್ ಅದನ್ನು ನಾವಿಲ್ಲಿ ಅವಾಯ್ಡ್ ಮಾಡಬೇಕು. ವೈಲ್ ದ ಹೋಮ್ವರ್ಕ್ ಟೈಮ್ ದೇ ಶುಡ್ ಟರ್ನ್ ಆಫ್ ದ TV, ರೇಡಿಯೋ, ಕಂಪ್ಯೂಟರ್ ಆರ್ ಮೊಬೈಲ್ಸ್. Limit choices. Offer your child a choice between 2 things. This outfit, meal, toy, etc. or that one, so that he or she isn't overwhelmed and overstimulated. So limit the choice ಅಂದರೆ ಚಾಯ್ಸನ್ನು ಕೊಡೋದು ನಾವು ಕಡಿಮೆ ಮಾಡಬೇಕು. ಓಕೆ, ಈ ಡ್ರೆಸ್ ಬೇಡ, ಇದನ್ನು ಹಾಕೋ, ಇದು ತಿನ್ನಲ್ಲ ಅದನ್ನು ತಿನ್ನು, ಈ ಆಟ ಬೇಡ, ಈ ಆಟ ತಗೋ ಅಂತ ಹೇಳ್ಬಿಟ್ಟು ನಾವು ಆಪ್ಷನ್ ಕೊಟ್ಟವಾಗ ಅದೇನು ಮಾಡುತ್ತೆ, ಹಠನ ಜಾಸ್ತಿ ಮಾಡುತ್ತೆ. ವೆನ್ ವಿ ರಿಸ್ಟ್ರಿಕ್ಟ್ ಟು ದ ಸಿಂಗಲ್ ಅಂದರೆ ಲಿಮಿಟೆಡ್ ಚಾಯ್ಸ್, ಅವೇನು ಮಾಡುತ್ತೆ, ಆ ಚಾಯ್ಸಲ್ಲೇ ಬಿಹೇವ್ ಮಾಡ್ತಾರೆ. ಚೇಂಜ್ ಯುವರ್ ಇಂಟ್ರಾಕ್ಷನ್ ವಿತ್ ಯುವರ್ ಚೈಲ್ಡ್. ಇನ್ಸ್ಟೆಡ್ ಆಫ್ ಲಾಂಗ್ ವಿಂಡೆಡ್ explanation, use clear brief direction to remind your child of his or her responsibility. ಸೊ ಮಗುನ ದಾರಿ ತರಲಿಕ್ಕೆ ಕೂತ್ಕೊಂಡು ಗಂಟೆಗಟ್ಟಲೆ ಪಾಠ ಮಾಡೋ ಬದಲು ಅವರಿಗೆ ಕ್ಲಿಯರಾಗಿ ಯಾವುದು ಮಾಡಬೇಕು ಯಾವುದು ಮಾಡಬಾರ್ದು ಅದನ್ನು ಶಾರ್ಟಾಗಿ ಕ್ಲಿಯರಾಗಿ ಹೇಳಿಬಿಟ್ಟು ಅವನ ರೆಸ್ಪಾನ್ಸಿಬಿಲಿಟಿ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕು. ಯೂಸ್ ಆಫ್ ಗೋಲ್ಸ್ ಆ್ಯಂಡ್ ರಿವಾರ್ಡ್ಸ್. Use a chart to list goals and track positive behavior. Then reward your child efforts. Be sure the goals are realistic. Think baby steps rather than overnight success. ಸೊ ಅವರು ಒಂದು ಗೋಲನ್ನು ರೀಚ್ ಆದವಾಗ ಅವರಿಗೆ ನಾವು ರಿವಾರ್ಡ್ ಅಂತಂದರೆ ಅವ್ರಿಗೇನೋ ಒಂದು, ಈಗ ಇವತ್ತಿನ ಹೋಮ್ವರ್ಕ್ ಮಾಡಿದೆ, ಟೀಚರ್ ಹತ್ರ ಗುಡ್ ಹಾಕ್ಸ್ಕೊಂಡು ಬಂದೆ ಅಂತಂದರೆ ನಿಂಗೊಂದು ಚಾಕ್ಲೇಟ್ ಕೊಡ್ತೀನಿ ಅಂತ ನಾವು ಹೇಳೋದ್ರಿಂದ ಏನಾಗುತ್ತೆ, ಬೇಬಿ
ಫೀಲ್ಸ್ ಪಾಸಿಟಿವ್ ಬಿಹೇವಿಯರ್ ಆ್ಯಂಡ್ ಅವರು ರಿವಾರ್ಡಿಗೋಸ್ಕರ ಎಫರ್ಟ್ ಹಾಕ್ತಾರೆ. ಆ ರಿವಾರ್ಡು ಹೇಗಿರಬೇಕು ಅಂದರೆ ರಿಯಲಿಸ್ಟಿಕ್ ಆಗಿರಬೇಕು ಹೊತ್ತು ಅವರು ಓವರ್ನೈಟ್ ಕೂತ್ಕೊಂಡು ಆ ಸಕ್ಸಸ್ಸಿಗೆ ಕಷ್ಟಪಡೋ ಆ ರೀತಿ ಇರಬಾರ್ದು. ಸೊ ಇಟ್ ಶುಡ್ ಬಿ ಇನ್ ದ ಮೀಡಿಯಮ್ ವೇ. ಅಂದರೆ ಈ 10th ನೀನು ಫಸ್ಟ್ ಕ್ಲಾಸ್ ಅಲ್ವಾ, ನಿನಗೆ ನಾನು ಏನಾದರೂ ಒಂದು ಕೊಡಿಸ್ತೀನಿ ಅಂತ ನಾವು ಹೇಳುತ್ತೀವಿ. ಸೊ ಆ ರೀತಿ ಅದ್ರ ಬದಲು ನೀನೇನಾದರೂ ಫೇಲ್ ಆದೆ ಅಂದರೆ ನೋಡು ನಿನಗೆ ಹಿಂಗೆ ಮಾಡಿಬಿಡ್ತೀನಿ ಅಂತ ನಾವು ನೆಗೆಟಿವ್ ಆಗಿ ಹೇಳುವಂಥದ್ದೇನಾಗುತ್ತೆ, ಚಿಲ್ಡ್ರನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ. ಡಿಸಿಪ್ಲೈನ್ ಇಫೆಕ್ಟಿವ್ಲಿ. Instead of yelling or spanking, use timeouts or removal of privileges as consequences for inappropriate behavior. Younger children may simply need to be distracted or ignored until they display better behavior. ಸೊ ಡಿಸಿಪ್ಲೈನನ್ನು ನಾವು ಶಿಸ್ತನ್ನು ಏನು ಕಲಿಸ್ತೀವಿ ಅದು ನಾಟ್ ಆಫ್ ಬೈಯೋದ್ರಿಂದ ಅಥವಾ ಹೊಡೆಯೋದ್ರಿಂದ ಅಲ್ಲ. ರಿಮೂವಲ್ ಆಫ್ ಪ್ರಿವಿಲೇಜಸ್ ಆಸ್ ಕಾನ್ಸಿಕ್ವೆನ್ಸಸ್ ಅಂದರೆ ಆ ಬಿಹೇವಿಯರನ್ನು ನಾವು ಆ ಟೈಮಲ್ಲಿ ನಾವು ರಿಮೂವ್ ಮಾಡೋವಂಥ ಅಥವಾ ಅವಾಯ್ಡ್ ಮಾಡೋ ಅಂಥದ್ದು. ಸೊ ಯೂಶ್ವಲಿ ಸಣ್ಣ ಮಕ್ಕಳಲ್ಲಿ ನಾವು ಏನು ಮಾಡ್ತೀವಿ, ಆ ಬಿಹೇವಿಯರನ್ನು ಇಗ್ನೋರ್ ಮಾಡಿಬಿಡ್ತೀವಿ. ಅದಕ್ಕೆ ನಾವು ಕಾನ್ಸಂಟ್ರೇಟ್ ಮಾಡಿದವಾಗ ಆ ಬಿಹೇವಿಯರನ್ನು ಅವರು ರಿಪೀಟ್ ಮಾಡೋ ಚಾನ್ಸಸ್ ಇರುತ್ತೆ. ಹೆಲ್ಪ್ ಯುವರ್ ಚೈಲ್ಡ್ ಡಿಸ್ಕವರ್ ಅ ಟ್ಯಾಲೆಂಟ್. ಆಲ್ kids need to experience success to feel good about themselves. Finding out what your child does well, whether it is sports, art, music, can boost social skill and self-esteem. ಸೊ ಮಗುವಿನ ಟ್ಯಾಲೆಂಟ್ ಎದರಲ್ಲಿದೆ ಅಂತ ಐಡೆಂಟಿಫೈ ಮಾಡೋದು ಎಲ್ಲ ಪೇರೆಂಟ್ಸು ಆ್ಯಸ್ ವೆಲ್ ಆಸ್ ಟೀಚರ್ ಕರ್ತವ್ಯ. ಸೊ ಅವನು ಎದರಲ್ಲಿ ತನ್ನ ಆಸಕ್ತಿಯನ್ನು ತೋರಿಸ್ತಾನೆ ಅದರಲ್ಲಿ ಅವನಿಗೆ ನಾವು ಅಪ್ರಿಷಿಯೇಷನನ್ನು ಕೊಡಬೇಕು. ಆವಾಗ ಅವನು ಒಂದು ಒಳ್ಳೆ ಸೆಲ್ಫ್ ಎಸ್ಟೀಮನ್ನು ಬೆಳೆಸ್ಕೊಳ್ತಾನೆ, ಒಂದು ಒಳ್ಳೆ ಸೋಷಿಯಲ್ ಸ್ಕಿಲ್ಲನ್ನು ಬೆಳೆಸ್ಕೊತಾನೆ. ಆ ಮಲ್ಟಿ ಮಾಡೆಲ್ ಅಪ್ರೋಚ್ ಇನ್ಕ್ಲೂಡಿಂಗ್ ಎ ಕಾಂಬಿನೇಷನ್ ಆಫ್ ಮೆಡಿಕೇಷನ್, ಬಿಹೇವಿಯರ್ ಮಾಡಿಫಿಕೇಷನ್, ಸ್ಕೂಲ್ ಅಕೊಮಡೇಷನ್ ಆ್ಯಂಡ್ ಆನ್ಸಿಲರಿ ಸರ್ವಿಸಸ್ ಅಲಾಂಗ್ ವಿತ್ ದ ಸೆಲ್ಫ್ ರೆಗ್ಯುಲೇಷನ್, ಸೆಲ್ಫ್ ಮಾನಿಟರಿಂಗ್, ರೀಇನ್ಫೋರ್ಸ್ಮೆಂಟ್, ಸೆಲ್ಫ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸೆಲ್ಫ್ ಇನ್ಫೋರ್ಸ್ಮೆಂಟ್ ವುಡ್ ಬಿ ಇಫೆಕ್ಟಿವ್. ಸೊ ಮಲ್ಟಿ ಮಾಡೆಲ್ ಅಪ್ರೋಚ್ ಅಂತ ಅಂದವಾಗ ಇದು ನಾವು ಮೊದಲಿಂತ್ರನೂ ಏನು ಮಾಡ್ಕೋತಾ ಬರ್ತೀವಿ, ಸ್ಕೂಲ್ ಅಕೊಮಡೇಷನ್ ಆಗಿರಬಹುದು, ಸೆಲ್ಫ್ ರೆಗ್ಯುಲೇಷನ್ ಅಂತಂದರೆ ತಾನೇ ಎಲ್ಲ ಕೆಲಸಗಳನ್ನು ಮಾಡೋವಂಥದ್ದು. ದಿಸ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಡೂ. ಸ್ಕೂಲಿಗೆ ಹೋಗಬೇಕು ಅಂತಂದರೆ ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗಬೇಕು, ವಾಪಸ್ ಬಂದಾದಮೇಲೆ ನಾನು ಹೋಮ್ವರ್ಕ್ ಮಾಡಬೇಕು. ದಿಸ್ ಈಸ್ ದ ಓನ್ ರೀಇನ್ಫೋರ್ಸ್ಮೆಂಟ್. ಅಂದರೆ ಅವನು ತಾನೇ ಈ ಕೆಲಸವನ್ನು ಮಾಡೋ ರೀತಿ ನಾವು ಅವನಿಗೆ ಬೂಸ್ಟ್ ಮಾಡಬೇಕು. ಇದರಿಂದ ಅವನು ಈ ರುಟೀನನ್ನು ಇಂಪ್ರೂವ್ ಮಾಡಲಿಕ್ಕೆ ಹೋಗ್ತಾನೆ. ಹಿಯರ್ ಸಮ್ ಟಿಪ್ಸ್ ಫಾರ್ ದ ಪೇರೆಂಟ್ಸ್. ಡು ನಾಟ್ ಸ್ಟಾಪ್ ಬಿಹೇವಿಯರ್, ಇಟ್ ವಿಲ್ ಹೆಲ್ಪ್ ಫಾರ್ ದ ಮೂಮೆಂಟ್. ಚೇಂಜ್ ಬಿಹೇವಿಯರ್, ಇಟ್ ವಿಲ್ ಹೆಲ್ಪ್ ಫಾರ್ ಲೈಫ್ ಟೈಮ್. ಸೊ ನಾವು ಬಿಹೇವಿಯರನ್ನು ಯಾವುದೇ ರೀತಿ ಬಿಹೇವಿಯರನ್ನು ಸ್ಟಾಪ್ ಮಾಡಬಾರ್ದು. ಸೊ ಆ ಮೂಮೆಂಟಿಗೆ ಅದು ಹೆಲ್ಪ್ ಆಗುತ್ತೆ, ಬಟ್ ಅದು ಲೈಫ್ ಟೈಮಿಗೆ ಅದು ಪ್ರಾಬ್ಲಮೆಟಿಕ್ ಆಗುತ್ತೆ. ಬಿ ವೆರಿ ಕ್ಲಿಯರ್ ಅಬೌಟ್ ವಾಟ್ ಬಿಹೇವಿಯರ್ ಈಸ್ ಎಕ್ಸ್ಪೆಕ್ಟೆಡ್ ಫಾರ್ ಯುವರ್ ಚೈಲ್ಡ್ ಆ್ಯಂಡ್ ಸ್ಟೇ ಕನ್ಸಿಸ್ಟೆಂಟ್ ವಿತ್ ಯುವರ್ ರೆಸ್ಪಾನ್ಸ್. ಸೊ ನಾವೇನು ಹೇಳಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಕ್ಲಿಯರಾಗಿ ಮಗುಗೆ ಎಕ್ಸ್ಪ್ರೆಸ್ ಮಾಡಬೇಕು. ಅವನಿಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋ ಥರ ಮಾಡಬಾರ್ದು. ಅಂದರೆ ನೀನು ಇವತ್ತು ಸ್ಕೂಲಿಗೆ ಹೋಗ್ತಾ ಇದೆಯಾ, ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ನಾವು ಕ್ಲಿಯರಾಗಿ ಇನ್ಸಿಸ್ಟ್ ಮಾಡಬೇಕು. ಅಥವಾ ನೀನು ಟೈಮ್ ಪಾಸಿಗೆ ಹೋಗ್ತಾ ಇದೆಯಾ, ನೀನು ಓದೋ ಅವಶ್ಯಕತೆ ಇಲ್ಲ, ಆ ರೀತಿ ಬ್ಯಾಡಾಗಿ ಅವರಿಗೆ ಹೇಳಬಾರ್ದು. ರೂಲ್ಸ್ ಮಸ್ಟ್ ಬಿ ಲೇಡ್ ಡೌನ್ ಅಟ್ ದ ಬಿಗಿನಿಂಗ್ ಆ್ಯಂಡ್ adhered by everyone, adults and children alike. It is important to play good role models. ಸೊ ರೂಲ್ಸನ್ನು ಎಲ್ಲರಿಗೂ ಸೇಮ್ ಇರಬೇಕು. ಅದಾದಮೇಲೆ ಸ್ಟಾರ್ಟಿಂಗಿಂತ್ರನೇ ಹಾಕಬೇಕು. ಅದರಿಂದ ಮಗು ಒಂದೇ ರೀತಿಯಾಗಿ ಬೆಳ್ಕೊಂತ ಬರುತ್ತೆ. ಸೊ ನಾವು ಫಸ್ಟ್ ಒಂದು ಗುಡ್ ರೋಲ್ ಮಾಡೆಲ್ ಆದ್ವಿ ಅಂತಂದರೆ ಅವು ನಮ್ಮನ್ನು ಫಾಲೋ ಅಪ್ ಮಾಡ್ತವೆ. ನಾವೇ ಒಂದು ಗುಡ್ ರೋಲ್ ಮಾಡೆಲ್ ಆಗ್ಲಾರ್ದೇ ಅವಕ್ಕೆ ಯು ಬಿ ಎ ಮಾಡೆಲ್ ಅಂತಂದರೆ ಈಸ್ ಇಂಪಾಸಿಬಲ್. ಮೇಕ್ ಶೋರ್ ಯುವರ್ ಎಕ್ಸ್ಪೆಕ್ಟೇಷನ್ ಆರ್ ರೀಸನಬಲ್. ಅಕ್ಸೆಪ್ಟ್ ಯುವರ್ ಚೈಲ್ಡ್ ವೀಕ್ನೆಸ್ ಆ್ಯಂಡ್ ಹೆಲ್ಪ್ ಹಿಮ್ ಆರ್ ಹರ್ ಕೋಪ್ ಅಪ್ ವಿತ್ ಇಟ್. ಸೊ ನಾವು ಮೀನಿಗೆ ಓಡು ಅಂತ ಹೇಳೋಕ್ಕಾಗಲ್ಲ.
ಜಿಂಕೆಗೆ ನೀರಲ್ಲಿ ಸ್ವಿಮ್ ಮಾಡು ಅಂತ ಹೇಳೋಕ್ಕಾಗಲ್ಲ. ಸೊ ವಿ ಶುಡ್ ಐಡೆಂಟಿಫೈ ದೇರ್ ಸ್ಟ್ರೆಂತ್ ಆ್ಯಂಡ್ ವೀಕ್ನೆಸ್ ಆ್ಯಂಡ್ ವಿ ಹ್ಯಾವ್ ಟು ಕೋಪ್ ಅಪ್ ವಿತ್ ದೇರ್ ಟ್ಯಾಲೆಂಟ್ಸ್. So if we enjoying science, let them be engaged in science. If we enjoying history, let them enjoy history. We should not say like you be a doctor and all. We should go with their talent. Keep simple schedule, as multitasking or remembering too many instruction may be hard on young children. So ಸಿಂಪಲ್ ಶೆಡ್ಯೂಲನ್ನು ಫಿಕ್ಸ್ ಮಾಡಬೇಕು. ಮಲ್ಟಿಟಾಸ್ಕಿಂಗ್ ಇರೋ ಅಂಥದ್ದನ್ನು ಮಾಡುವ, ಸೊ ದ್ಯಾಟ್ ಮಗುವಿಗೆ ಕೆಲವೊಮ್ಮೆ ಭಾಳ ಇನ್ಸ್ಟ್ರಕ್ಷನ್ ಒಂದೇ ಸರಿ ಕೊಟ್ಟಾಗ ಅವನು ಫಾಲೋ ಅಪ್ ಮಾಡೋಕ್ಕೆ ಆಗ್ತಿರಲ್ಲ. ಡಿಸೈನ್ ದ ಪ್ರೋಗ್ರಾಮ್ ಸೊ ದ್ಯಾಟ್ ಯುವರ್ ಚೈಲ್ಡ್ ಎಕ್ಸ್ಪೀರಿಯನ್ಸ್ ಪಾಸಿಟಿವ್ ರೈಟ್ ಅಟ್ ದ ಸ್ಟಾರ್ಟ್, ದೆನ್ ಗ್ರ್ಯಾಜುಯಲಿ ಇನ್ಕ್ರೀಸ್ ದ ಕಾಂಪ್ಲೆಕ್ಸಿಟಿ. ಸೊ ಪ್ರೋಗ್ರಾಮ್ ಯಾವ ಥರ ನೀವು ಡಿಸೈನ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಪಾಸಿಟಿವ್ ಆಗಿರಬೇಕು, ಆಮೇಲೆ ಸಿಂಪಲ್ ಆಗಿರಬೇಕು, ಬರ್ತಾ ಬರ್ತಾ ಅದನ್ನು ಕಾಂಪ್ಲೆಕ್ಸಿಗೆ ಹೋಗಬೇಕು. ಪ್ರೊವೈಡ್ ಮೋರ್ ಫೀಡ್ಬ್ಯಾಕ್ ವಿಜುವಲ್ ಆ್ಯಂಡ್ ವರ್ಬಲ್. ಸೊ ಫೀಡ್ಬ್ಯಾಕ್ ಅಂತ ಅಂದವಾಗ ಅವನೇನೋ ಒಂದು ಅಚೀವ್ಮೆಂಟ್ ಮಾಡ್ದ ಅಂದರೆ ಇದು ಚೆನ್ನಾಗಿದೆ, ಏನೋ ಒಂದು ಡ್ರಾಯಿಂಗ್ ಮಾಡಿದ ತುಂಬ ಚೆನ್ನಾಗಿದೆ ಅಂತ ಹೇಳೋದು ವಿಜುವಲ್, ಅಥವಾ ಅವನೇನಾದರೂ ಮಾಡ್ಕೊಂಬಂದಾಗ ನೋಡಿ ಅಂತ ಹೇಳುತ್ತಾನೆ, ನಾವು ಅದನ್ನು ನೋಡದೇ ಇದ್ದವನಿಗೆ ಅವಾಯ್ಡ್ ಮಾಡಿದಾಗ ಹಿ ಮೇ ಫೀಲ್ ಬ್ಯಾಡ್ ಆ್ಯಂಡ್ that going to turn very negatively. So we should provide our time to them. Set short term rather than ಲಾಂಗ್ ಟರ್ಮ್ ಗೋಲ್ಸ್. ಶಾರ್ಟ್ ಟರ್ಮ್ ಗೋಲನ್ನು ನಾವು ಫಿಕ್ಸ್ ಮಾಡಬೇಕು ಲಾಂಗ್ ಟರ್ಮ್ ಗೋಲ್ಕಿನ. ಸೊ ಈಗ ಅವನು 1ನೇ ಕ್ಲಾಸ್ ಇದ್ದಾನೆ ಅಂದರೆ 1ನೇ ಕ್ಲಾಸಿಗೆ ಎಷ್ಟು ಬೇಕು ಅಷ್ಟು, 1ನೇ ಕ್ಲಾಸ್ ಮಗುಗೆ ನೀನು ನಾಳೆ ಬೆಳೆದ್ಬಿಟ್ಟು ಡಾಕ್ಟರ್ ಆಗಬೇಕು ಅಂತ ಸೆಟ್ ಮಾಡೋದಲ್ಲ. ರಿಸ್ಕ್ ಫ್ಯಾಕ್ಟರ್ಸ್ ಇನ್ ಚಿಲ್ಡ್ರನ್ ಬಿಹೇವಿಯರಲ್ ಡಿಸಾರ್ಡರ್. ಸೊ ಈ ಬಿಹೇವಿಯರಲ್ ಡಿಸಾರ್ಡರ್ ಯಾರ್ಯಾರಿಗೆ ಬರುವಂತಹ ಚಾನ್ಸಸ್ ಇದೆ ಅಂತ ಹೇಳಿಬಿಟ್ಟು ನಾವು ನೋಡೋಣ. The causes of ODD, CD and ADHD are known, but some of the risk factors include gender. Boys are much more likely than girls to suffer from behavioral disorder. It is unclear if the cause is genetic or linked to socialization experience. So ಈ ಬಿಹೇವಿಯರಲ್ ಡಿಸಾರ್ಡರ್ ನಾವು ಜಾಸ್ತಿ ನೋಡೋದು ಹುಡುಗಿಯರ್ಕಿನ್ನ. ಇದು ಮೇ ಬಿ ಜೆನೆಟಿಕ್ ಆಗಿರ್ಬೋದು ಅಥವಾ ಸೋಷಲೈಸೇಷನ್ ಎಕ್ಸ್ಪೀರಿಯನ್ಸ್ ಇಂದ ಆಗಿರ್ಬೋದು. ನೆಕ್ಸ್ಟ್ ಬಂದು ಜೆಸ್ಟೇಷನ್ ಆ್ಯಂಡ್ ಬರ್ತ್. ಡಿಫಿಕಲ್ಟ್ ಪ್ರೆಗ್ನೆನ್ಸೀಸ್, ಪ್ರೀಮ್ಯಾಚೂರ್ ಬರ್ತ್ ಆ್ಯಂಡ್ ಲೋ ಬರ್ತ್ ವೇಟ್ ಮೇ ಕಾಂಟ್ರಿಬ್ಯೂಟ್ ಇನ್ ಸಮ್ ಕೇಸಸ್ ಟು ಚೈಲ್ಡ್ಸ್ ಪ್ರಾಬ್ಲಮ್ ಬಿಹೇವಿಯರ್ ಲೇಟರ್ ಇನ್ ಲೈಫ್. ಸೊ ಪ್ರೆಗ್ನೆನ್ಸಿಯಲ್ಲಿ ಆಗುವಂತಹ ಪ್ರಾಬ್ಲಮ್ ಇಂತ್ರ ಆಗಿರಬಹುದು, ಪ್ರೀಮ್ಯಾಚೂರ್ ಆಗಿರಬಹುದು. ಈ ಪ್ರೆಗ್ನೆನ್ಸಿಯಲ್ಲಿ ಮೇನ್ ಈಸ್ ಪ್ರೆಗ್ನೆನ್ಸಿ. ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಪ್ರೆಗ್ನೆಂಟ್ ಲೇಡಿ ಶುಡ್ ಬಿ ಹ್ಯಾಪಿ, ಇಮೋಷ್ನಲಿ ಬ್ಯಾಲೆನ್ಸ್ಡ್, ಸ್ಟ್ರೆಸ್ ಫ್ರೀ. ಇಲ್ಲೇ ಒಂದು ವೇಳೆ ಇಫ್ ದೇ ಆರ್ ಆನ್ ಟು ದ ಸ್ಟ್ರೆಸ್, ದೇರ್ ಈಸ್ ಅ ಚಾನ್ಸಸ್ ಆಫ್ ಚೈಲ್ಡ್ ವಿತ್ ದ ಪ್ರಾಬ್ಲಮ್ಸ್. ಟೆಂಪರ್ಮೆಂಟ್. Children who are difficult to manage, temperamental or aggressive form on early age are more likely to develop behavioral disorder later in life. ಸೊ ಯಾವ ಮಗು ಚಿಕ್ಕದಲ್ಲೇ ಅಗ್ರೆಸಿವ್ನೆಸ್ಸನ್ನು ಜಾಸ್ತಿ ತೋರಿಸ್ತಾರೋ ಆ ಮಗು ಬೆಳೀತಾ ಬಿಹೇವಿಯರಲ್ ಡಿಸಾರ್ಡರ್ನ ಅಳವಡಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. Family life. Behavioral disorder more likely in dysfunctional families. For example, a child is at increased risk in families where domestic violence, poverty, poor parenting skill or substance abuse are a problem. So ಯಾವ ಮನೆಯಲ್ಲಿ ಏನದು ಡೊಮೆಸ್ಟಿಕ್ ವ್ಯಾಲೆನ್ಸ್ ಇರುತ್ತೆ, ಪಾವರ್ಟಿ ಇರುತ್ತೆ. ಪಾವರ್ಟಿ ಅಂದರೆ ಏನಿಲ್ಲಿ ದ ಚಾನ್ಸಸ್ ಆಫ್ ಫೆಸಿಲಿಟೀಸ್ ವೆರಿ ಲೆಸ್. ಪುವರ್ ಪೇರೆಂಟಿಂಗ್ ಸ್ಕಿಲ್ಸ್ ಆಗಿರ್ಬೋದು, ಅಥವಾ ತಂದೆ ತಾಯಿ ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡೋದನ್ನು ಮಾಡ್ತಾ ಇದ್ದರೆ ಮಗುನು ನಾಳೆ ಬಿಹೇವಿಯರಲ್ ಪ್ರಾಬ್ಲಮನ್ನು ಹೊಂದ್ಕೊಂಡೇ ಇರುತ್ತೆ. ಅವನು ಸಬ್ಸ್ಟೆನ್ಸ್ ಅಬ್ಯೂಸ್ ಮಾಡ್ತಾರೆ. ಲರ್ನಿಂಗ್ ಡಿಫಿಕಲ್ಟೀಸ್. ಪ್ರಾಬ್ಲಮ್ ವಿತ್ ರಿಗಾರ್ಡಿಂಗ್ ಆ್ಯಂಡ್ ರೈಟಿಂಗ್ ಆರ್ ಆಫನ್ ಅಸೋಸಿಯೇಟೆಡ್ ವಿತ್ ಬಿಹೇವಿಯರಲ್ ಪ್ರಾಬ್ಲಮ್. ಸೊ ಇಫ್ ಲರ್ನಿಂಗ್ ಡಿಫಿಕಲ್ಟಿ ಇದೆ ಅಂತ ಅಂದರೆ ಅದು ಬಿಕಾಸ್ ಆಫ್ ದ ಬಿಹೇವಿಯರಲ್ ಪ್ರಾಬ್ಲಮ್, ಬಿಕಾಸ್ ಬೋತ್ ಆರ್ ಅಸೋಸಿಯೇಟೆಡ್. Intellectual disabilities.
Children with intellectual disabilities are twice as likely to have behavioral disorder. ಸೊ ಈ ಐ ಕ್ಯೂ ಲೆವೆಲ್ ಕಡಿಮೆ ಇದ್ದವಾಗ ಅಲ್ಲಿ ಬಿಹೇವಿಯರಲ್ ಪ್ರಾಬ್ಲಮ್ಮು ಜಾಸ್ತಿ ಆಗ್ತಾ ಬರುತ್ತೆ. Brain development studies have shown that areas of brain that control attention appear to be less active in children with ADHD. ಸೊ ಎ ಡಿ ಹೆಚ್ ಡಿ ಮಕ್ಕಳಲ್ಲಿ ಏನಿರುತ್ತೆ, ಯಾವ ಏರಿಯಾದಲ್ಲಿ ಬ್ರೈನ್ ಕಂಟ್ರೋಲ್ ಇರುತ್ತೋ ಅಂದರೆ ಅಟೆನ್ಷನನ್ನು ಕಂಟ್ರೋಲ್ ಮಾಡೋಂಥ ಏರಿಯಾ ಇರುತ್ತೋ ಅಲ್ಲಿ ಅದು ಕಡಿಮೆ ಆ್ಯಕ್ಟಿವ್ ಆಗಿರುತ್ತೆ. ಡಯಾಗ್ನೋಸಿಸ್ ಆಫ್ ಚಿಲ್ಡ್ರನ್ ಬಿಹೇವಿಯರಲ್ ಡಿಸಾರ್ಡರ್. Disruptive behavioral disorder are complicated and may include many different factors working in combination. For example, child who exhibit the delinquent behavior of CD may also have ADHD, anxiety, depression, and a difficult home life. So, ಒಂದು ಮಗುವಿಗೆ ಈ ಬಿಹೇವಿಯರಲ್ ಡಿಸಾರ್ಡರ್ ಅಂತಂದರೆ ಒಂದೇ ಇರಲ್ಲ, ಅದು ಅಸೋಸಿಯೇಟೆಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಮಗು ಅವನು ಏನು ಕಂಡಕ್ಟಿವ್ ಡಿಸಾರ್ಡರ್ಗೆ ಒಳಗಾಗಿದ್ದಾನೆ ಅಂತಂದರೆ ಹಿ ಮೇ ಹ್ಯಾವ್ ಆಂಗ್ಸೈಟಿ ಆರ್ ಡಿಪ್ರೆಷನ್ ಆಸ್ ವೆಲ್ ಆಸ್ ADHD ಆಲ್ಸೋ. ಸೊ ಟ್ರೀಟ್ಮೆಂಟ್ ಆಫ್ ಬಿಹೇವಿಯರಲ್ ಡಿಸಾರ್ಡರ್ ಇನ್ ಚಿಲ್ಡ್ರನ್. Untreated children with a behavioral disorder may grow up to be dysfunctional adult. Generally, the easier the intervention, the better the outcome is likely to be. A large study in United States conducted for the National Institute of Mental Health and the Office of School Education Program showed that carefully designed medication management and behavioral treatment for ADHD improved all measures of behavior in school at home. ಸೊ ಇದು ಮಗು ಬಿಹೇವಿಯರಲ್ ಡಿಸಾರ್ಡರ್ ಇದೆ. ನಾನು ಮೊದಲೇನು ಬಿಹೇವಿಯರ್ಸ್ ಮೈನರ್ ಆ್ಯಂಡ್ ಮೇಜರ್ ಹೇಳಿದೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಪೇರೆಂಟ್ಸಿಗೆ ಅನ್ನಿಸ್ತವಾಗ ಅದನ್ನು ಅವರು ಸಣ್ಣ ಇರ್ತವಾಗನೇ ಅವರು ಐದರ್ ದೇ ಗೋ ಫಾರ್ ಅ ಡಾಕ್ಟರ್ ಆರ್ ಸೈಕ್ಯಾಟ್ರಿಸ್ಟ್. ಇಲ್ಲ ಅಂತಂದರೆ ಅದೇನಾಗುತ್ತೆ, ದ್ಯಾಟ್ ಲೀಡ್ಸ್ ಟು ಮೇಜರ್ ಥಿಂಗ್ಸ್. ಅವ್ರು ಬೆಳೀತಾ ಬೆಳೀತಾ ಬಿಹೇವಿಯರ್ ಡಿಸಾರ್ಡರ್ಗೆ ಒಳಗೆ ಹೋಗ್ತಾರೆ ಆ್ಯಂಡ್ ವಿಚ್ ಈಸ್ ಟರ್ನ್ ಇನ್ ಟು ಅನ್ಟ್ರೀಟೆಡ್. Treatment is usually multifaceted and depend on the particular disorder and factors contributing to it, but may include. ಸೊ ಟ್ರೀಟ್ಮೆಂಟ್ ಅಂತಂದರೆ ಓನ್ಲಿ ಮೆಡಿಕೇಷನ್ ಇಂತ್ರ ಅಲ್ಲದೇ ಬೇರೆ ಯಾವ ರೀತಿಯಾಗಿ ನಾವು ಇಲ್ಲಿ ಅದ್ರ ಜೊತೆಗೆ ಯಾವ ರೀತಿಯಾಗಿ ಮಾಡ್ಬೋದು ಅಂತಂದರೆ, ಒಂದು ಪ್ಯಾರೆಂಟಲ್ ಎಜುಕೇಷನ್. ಫಾರ್ ಎಕ್ಸಾಂಪಲ್, ಟೀಚಿಂಗ್ ಪೇರೆಂಟ್ಸ್ ಹೌ ಟು ಕಮ್ಯುನಿಕೇಟ್ ವಿತ್ ದ ಮ್ಯಾನೇಜ್ ದೇರ್ ಚಿಲ್ಡ್ರನ್. ಸೊ ಯೂಶ್ವಲಿ ನಾವು ಬಿಹೇವಿಯರ್ ಡಿಸಾರ್ಡರ್ ಇರೋವಂತಹ ಮಕ್ಕಳು ಭಾಳ ಹಠ ಮಾಡುತ್ತಾನೆ ಸ್ಟಬೋರ್ನು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಪೇರೆಂಟ್ಸ್ ಅವರಿಗೆ ವಿತ್ ದ ಫಿಸಿಕಲ್ ಪನಿಷ್ಮೆಂಟ್ ದೇ ಟೀಚ್ ದೆಮ್, ಬಟ್ ದಟ್ ಈಸ್ ದ ರಾಂಗ್ ಥಿಂಗ್. ವಿ ಶುಡ್ ಟೀಚ್ ದ ಪೇರೆಂಟ್ ಹೌ ಟು ಕಮ್ಯುನಿಕೇಟ್ ವಿತ್ ದರ್ ಚಿಲ್ಡ್ರನ್. ಫ್ಯಾಮಿಲಿ ಥೆರಪಿ. ದ ಎಂಟೈರ್ ಫ್ಯಾಮಿಲಿ ಈಸ್ ಹೆಲ್ಪ್ ಟು ಇಂಪ್ರೂವ್ ಕಮ್ಯುನಿಕೇಷನ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಸೊ ಈಗ ಫ್ಯಾಮಿಲಿ ಒಂದು ಅವನಿಗೆ ಥೆರಪಿ ನಡೀತಾ ಇದೆ ಅಂತಂದವಾಗ ಫ್ಯಾಮಿಲಿನೂ ಕೂಡ ಸಹ ಆ ಮಗು ಜೊತೆಗೆ ಇನ್ವಾಲ್ವ್ ಆಗಬೇಕು. ಸೊ ದಟ್ ಮಗು ಜೊತೆ ನಾವು ಹೇಗೆ ಕಮ್ಯುನಿಕೇಟ್ ಮಾಡಬೇಕು, ಹೇಗೆ ಇರಬೇಕು ಅನ್ನೋದನ್ನು ಫ್ಯಾಮಿಲಿನೂ ತಿಳ್ಕೊಬೇಕಾಗುತ್ತೆ. ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಟು ಹೆಲ್ಪ್ ದ ಚೈಲ್ಡ್ ಟು ಕಂಟ್ರೋಲ್ ದೇರ್ ಥಾಟ್ಸ್ ಆ್ಯಂಡ್ ಬಿಹೇವಿಯರ್. ಸೊ ಈ ಥೆರಪಿ ಅಂದರೆ ಏನಾಗುತ್ತೆ ಅಂತಂದರೆ ಮಗು ತನ್ನ ಇಮೋಷನ್ಸನ್ನು, ತನ್ನ ಥಾಟ್ಸನ್ನು, ತನ್ನ ಬಿಹೇವಿಯರನ್ನು ಹೇಗೆ ಕಂಟ್ರೋಲ್ ಮಾಡ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಸೋಷಿಯಲ್ ಟ್ರೈನಿಂಗ್. ದ ಚೈಲ್ಡ್ ಈಸ್ ಟಾಟ್ ಇಂಪಾರ್ಟೆಂಟ್ ಸೋಷಿಯಲ್ ಸ್ಕಿಲ್ಸ್ ಸಚ್ ಆಸ್ how to have a conversation or play cooperatively with others. ಸೊ ಈ ಸೋಷಿಯಲ್ ಟ್ರೈನಿಂಗಲ್ಲಿ ಮಗುಗೆ ಏನು ಹೇಳ್ಕೊಡ್ತಾರೆ ಅಂತಂದರೆ ಸೋಷಿಯಲ್ ಸ್ಕಿಲ್ ಹೇಗಿರುತ್ತೆ, ನಾವು ಬೇರೆಯವ್ರ ಜೊತೆಗೆ ಹೇಗೆ ಮಾತಾಡಬೇಕು, ಆಟ ಹೇಗೆ ಆಡಬೇಕು, ಯಾವ ರೀತಿ ಬಿಹೇವ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತಾರೆ. ಅಂದರೆ ವಿ ಶುಡ್ ಬಿ ಪಾಸಿಟಿವ್ಲಿ ಬಿಹೇವ್ ವಿತ್ ದ ಅದರ್ಸ್ ಇನ್ ಸೊಸೈಟಿ. ಆ್ಯಂಗರ್ ಮ್ಯಾನೇಜ್ಮೆಂಟ್. The child is taught how to recognize the signs of their growing frustration and given a range of coping skills designed to diffuse their anger and aggressive behavior. Relaxation techniques and stress management skills are also taught. ಈ ಆ್ಯಂಗರ್ ಮ್ಯಾನೇಜ್ಮೆಂಟಲ್ಲಿ ಹೇಗೆ ಅಂತಂದರೆ ಅವನು ಫ್ರಸ್ಟ್ರೇಷನ್ ಜಾಸ್ತಿ ಆಗ್ತಾ ಅವನಲ್ಲಿ
ಅವನು ಇನ್ನೇನು ಮಾಡ್ತಾನೆ, ಆ ಅಗ್ರೆಸಿವ್ ಬಿಹೇವಿಯರ್ನ ಹೇಗೆ ಅವರು ರಿಲ್ಯಾಕ್ಸ್ ಮಾಡಬೇಕು, ಅದನ್ನು ಹೇಗೆ ಕಡಿಮೆ ಮಾಡಬೇಕು ಅನ್ನೋದನ್ನು ಈ ಆ್ಯಂಗರ್ ಮ್ಯಾನೇಜ್ಮೆಂಟಲ್ಲಿ ಹೇಳ್ಕೊಡ್ತಾರೆ. ಸಪೋರ್ಟ್ ಫಾರ್ ಅಸೋಸಿಯೇಟೆಡ್ ಪ್ರಾಬ್ಲಮ್ಸ್. ಫಾರ್ ಎಕ್ಸಾಂಪಲ್, a child with learning difficulty will benefit from professional support. ಸೊ ಹೀಗೆ ಅವರು ಬಿಹೇವಿಯರಲ್ ಪ್ರಾಬ್ಲಮ್ ಇದೆ, ಅದ್ರ ಜೊತೆಗೆ ಅವನಿಗೆ ಲರ್ನಿಂಗ್ ಡಿಫಿಕಲ್ಟಿ ಇದೆ ಅಂತಂದರೆ ಹಿ ಶುಡ್ ಟೇಕ್ ಅ ಬೆನಿಫಿಟ್ ಫ್ರಮ್ ದ ಪ್ರೊಫೆಷನಲ್ ಸಪೋರ್ಟ್. Encouragement. Many children with a behavioral disorder experience repeated failure at school and in their interaction with the others. Encouraging the child to excel in their particular talents such as a sport can help to build self-esteem. ಸೊ ನಾವು ಇವತ್ತು ಮಗುವಿಗೆ ಎನ್ಕರೇಜ್ಮೆಂಟನ್ನು ಕೊಡಬೇಕು. ಅದರಿಂದ ಏನಾಗುತ್ತೆ, ಅವರಲ್ಲಿರೋ ಬಿಹೇವಿಯರಲ್ ಡಿಸಾರ್ಡರ್ ಸ್ಲೋ ಡೌನ್ ಹಾಕೋತಾ ಬರುತ್ತೆ. ಇದಲ್ದೇ ಅವರಿಗೆ ನಾವು ಎನ್ಕರೇಜ್ ಮಾಡೋದ್ರಿಂದ ಅವನೇನು ಮಾಡ್ತಾನೆ, ಆ ಬಿಹೇವಿಯರ್ ಸಪ್ರೆಸ್ ಹಾಕೋತಾ ಹೋಗುತ್ತೆ, ಅವನಲ್ಲಿರೋ ಟ್ಯಾಲೆಂಟು ಎಕ್ಸಿಬಿಟ್ ಹಾಕೋತಾ ಬರುತ್ತೆ. ಮೆಡಿಕೇಶನ್ ಟು ಹೆಲ್ಪ್ ಕಂಟ್ರೋಲ್ ಇಂಪಲ್ಸಿವ್ ಬಿಹೇವಿಯರ್. ಸೊ ಥ್ರೂ ದ ಮೆಡಿಕೇಶನ್ he can control his impulsive behavior and he can manage his behavioral disorder. These are the things we can learn in the children with behavioral disorder. Thank you.